ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜರಯಿತರ್ಜನ್ಮಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ಕಪಿಲರೂಪಿ ಭಗವಂತ ತನ್ನ ತಾಯಿಯಾದ ದೇವಹೂತಿಗೆ ಪ್ರಕೃತಿಯ ಮೂಲಭೂತವಾದ ತತ್ವಗಳನ್ನು ಕುರಿತು ಹೇಳ್ತಾ ಇದ್ದಾನೆ. ಅದರಲ್ಲಿ ನಾವು ನೋಡಿದ್ದೆವು, ಪಂಚಭಿರ್ಬ್ರಹ್ಮನ್ ಚತುರ್ಭಿರ್ದಶಭಿಸ್ತಥಾ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು ಅಂತ 5 5 5 4 5 5 10, ಆಮೇಲೆ ಮತ್ತೆ 10 20, ಆಮೇಲೆ 4, ಹೀಗೆ ಎಲ್ಲ ಸೇರಿದರೆ 24 ತತ್ವಗಳು. ಇದು ಮೂಲಭೂತವಾದ ತತ್ವಗಳನ್ನು ಕುರಿತು ಅವನು ಹೇಳಿದ್ದು. ಇದರಲ್ಲಿ ನಮಗೆ ಬಂದ ಪ್ರಶ್ನೆ ಏನು ಅಂತಂದರೆ, ಲಕ್ಷ್ಮೀದೇವಿ ಆನಂದಾತ್ಮಕವಾದ ಶರೀರ ಇದ್ದವಳು, ಜ್ಞಾನಾನಂದಾತ್ಮಕವಾದ ಶರೀರವನ್ನು ಹೊಂದಿರುವವಳು ಲಕ್ಷ್ಮೀದೇವಿ. ಅವಳಿಂದ ಈ ಜಡ ಪ್ರಪಂಚದ ಸೃಷ್ಟಿ ಅದು ಬಹಳ ವಿಚಿತ್ರವಾಗಿ ತೋರುತ್ತಲ್ವೇ? ಯಾಕೆಂದರೆ ದೇಹ ಯಾವ ರೀತಿಯೋ ಅಥವಾ ಮೂಲ ಯಾವ ರೀತಿಯೋ ಆ ರೀತಿಯ ಔಟ್ಕಮ್ ಇರುತ್ತೆ. ಇವಾಗ ಮಣ್ಣು ಜಡ, ಮಣ್ಣಿನಿಂದ ಉಂಟಾದ ಮಡಿಕೆ ಅದು ಜಡವೇ, ಹಾಗಲ್ವಾ? ಅಂದರೆ ಈ ಪ್ರಪಂಚವನ್ನು ನೋಡಿ ನಾವು ಲಕ್ಷ್ಮೀದೇವಿಯ ದೇಹದ ಊಹೆಯನ್ನು ಮಾಡಿಕೊಳ್ಬೇಕೇ? ಈ ಪ್ರಪಂಚವನ್ನು ನೋಡಿ ನಾವು ದೇವರ ದೇಹದ ಊಹೆಯನ್ನು ಮಾಡಿಕೊಳ್ಬೇಕೇ? ಹೌದು ಅಂದರು ಕೆಲವರು, ಅಲ್ಲ ಅಂದರು ಪ್ರಾಚೀನರು. ಹಾಗಾದರೆ ಯಾವ ರೀತಿ ಇದನ್ನು ನಾವು ಚಿಂತನೆ ಮಾಡೋದು? ಅದಕ್ಕೆ ಕಪಿಲ ಹೇಳ್ತಾನೆ, ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಪ್ಪುಮಾನ್ ಆಧತ್ತ ವೀರ್ಯಂ ಸಾಸೂತ ಮಹತ್ತತ್ವಂ ಹಿರಣ್ಮಯಂ ಅಂತ. ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ, ದೈವ ಅಂದರೆ ಇಲ್ಲಿ ನಾರಾಯಣ, ದೇವತೆಗಳಲ್ಲಿ ಮಿಗಿಲಾದವ ದೈವ. ದೈವಾತ್ ದೈವದಿಂದ, ಕ್ಷುಭಿತ ಧರ್ಮಿಣ್ಯಾಂ ಸೃಷ್ಟಿಗೆ ಅನುಕೂಲವಾದ ಧರ್ಮ, ಅದನ್ನು ಕ್ಷೋಭ ಅಂತ ಕರೀತಾರೆ. ಕ್ಷೋಭ ಅಂದರೆ ಒಳಗಡೆಯ ಒಂದು ಸ್ಪಂದನ, ಉಲ್ಲೋಲ ಕಲ್ಲೋಲ ಆಗುವುದು ಅಂತ ಏನು ಹೇಳ್ತಾರೆ, ಅದನ್ನು ಕ್ಷೋಭ ಅಂತ ಕರೀತಾರೆ. ಹೊರಗಡೆಯ ವಸ್ತು ಇದ್ದ ಹಾಗೆ ಇರುತ್ತೆ, ಒಳಗಡೆಯ ವಸ್ತು ಒಂದು ರೂಪವನ್ನು ಪಡೆಯುತ್ತೆ. ಅದನ್ನು ಕ್ಷೋಭ ಅಂತನ್ನುವ ಪದದಿಂದ ಕರೀತಾರೆ. ಕ್ಷುಭಿತ ಅಂತಂದರೆ ಆ ತರಹ ಆಗಿ ಅವಳ ಧರ್ಮ, ಪ್ರಕೃತಿಯ ಧರ್ಮ ಯಾವುದು ಅಂತಂದರೆ ಅಚೇತನ. ಪ್ರಕೃತಿಯ ಧರ್ಮ ಲಕ್ಷ್ಮೀದೇವಿಯ ನಿಯಮನಕ್ಕೆ ಒಳಪಟ್ಟ ವಸ್ತುಗಳನ್ನು ಧರ್ಮ ಅಂತ ಕರೀತಾರೆ.
ಅದು ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ, ಪರಮಾತ್ಮನಿಂದ ಒಂದು ಕ್ಷೋಭೆಗೆ ಒಳಪಟ್ಟಿತು. ಆವಾಗ ಸ್ವಸ್ಯಾಂ ಯೋನೌ, ಅವಳು ಯಾರು? ಪರಮಾತ್ಮನ ಯೋನಿ ಅಂದರೆ ಹೆಂಡತಿ. ಯೋನಿ ಅಂದರೆ ಹೆಂಡತಿ ಅಂತ ಅರ್ಥ. ಅದು ಹೇಗೆ? ಯೋನಿ ಅಂದರೆ ಹೆಂಡತಿ ಅಂತ ಹೇಗೆ ಅರ್ಥ ಅಂದರೆ, ಯೋನಿ ಅಂದರೆ ಜ್ಞಾಪಕ. ಯೋನಿ ಅಂದರೆ ಜ್ಞಾಪಕ. ಶಾಸ್ತ್ರ ಯೋನಿತ್ವ ಅಂತಂದ್ರೆ ಏನರ್ಥ? ಶಾಸ್ತ್ರದಿಂದ ದೇವರ ಅಸ್ತಿತ್ವ ತಿಳಿಯುತ್ತೆ. ಅಂದರೆ ಯಾವುದು ಯಾವುದರ ಅಸ್ತಿತ್ವವನ್ನು ತಿಳಿಸುತ್ತೋ ಅದು ಯೋನಿ. ದೇವರ ಅಸ್ತಿತ್ವವನ್ನು ತಿಳಿಸುವ ಯೋನಿ ಲಕ್ಷ್ಮೀದೇವಿ. ಯಾಕೆ ಅಂದರೆ ಅವನಿಂದ ಜೊತೆಗೂಡಿ ಸೃಷ್ಟಿಯನ್ನು ಮಾಡಿದಳು. ಆ ಕಾರಣದಿಂದ ಗಂಡನಿಗೆ ಹೆಂಡತಿ ಯೋನಿ, ಹೆಂಡತಿಗೆ ಗಂಡ ಯೋನಿ. ಯಾಕೆ ಅಂದರೆ ಗಂಡ ಸೃಷ್ಟಿ ಮಾಡಲಿಕ್ಕೆ ಕಾರಣ ಆಗಿದ್ದು ಹೆಂಡತಿ, ಸಹಕಾರ ಕೊಟ್ಟಿದ್ದು ಹೆಂಡತಿ. ಆ ಹೆಂಡತಿ ಇಲ್ಲದೆ ಹೋದರೆ ಯಾವುದರಲ್ಲೂ ಸೃಷ್ಟಿ ಮಾಡೋದು? ಸಹಕಾರಿ ಕಾರಣ ಯಾರು ಅಂತಂದರೆ ಲಕ್ಷ್ಮೀದೇವಿ ಅಥವಾ ಹೆಂಡತಿ. ಆದ್ದರಿಂದಾಗಿ ಅವಳು ಯೋನಿ. ಇನ್ನು ಹೆಣ್ಣಿಗೆ ಗಂಡು ಯೋನಿ. ಯಾಕೆ ಅಂದರೆ ಗಂಡಿಲ್ಲದೆ ಹೋದರೆ ಸೃಷ್ಟಿಯೇ ಮಾಡಲಿಕ್ಕೆ ಆಗಲ್ಲ. ಅದರಿಂದಾಗಿ ಇಬ್ಬರೂ ಪರಸ್ಪರ ಯೋನಿಗಳು, ಪರಸ್ಪರರಿಗೆ ಯೋನಿಗಳು. ಅದರಿಂದ ಯೋನಿ ಅಂತನ್ನುವ ಅತ್ಯಂತ ಗುಟ್ಟಾದ ಶಬ್ದ, ಯೋನಿ ಅನ್ನುವ ಅತ್ಯಂತ ಗುಟ್ಟಾದ ಶಬ್ದ. ಅವಳು ಹೇಳಲು ಮಮ ಯೋನಿಹಿ ಅಂತಸ್ಸಮುದ್ರೇ ಅಂತ. ಅಲ್ಲಿ ಯೋನಿ ಅಂತಂದರೆ ಗಂಡ. ಹೇಗೆ ಗಂಡ? ನನ್ನನ್ನು ತಾಯಿಯಾಗಿ ಮಾಡಿದವ. ಹೀಗೆ ಮತ್ತೆ ಪರಸ್ಪರರ ಹಕ್ಕು. ಅದರಿಂದಾಗಿ ಯೋನಿ ಅಂತ ಕರೆಯೋದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ವಸ್ಯಾಂ ಯೋನವು, ತನ್ನ ಯೋನಿ ಅಂದರೆ ತನ್ನ ಹೆಂಡತಿಯಲ್ಲಿ. ತನ್ನ ಹೆಂಡತಿಯಲ್ಲಿ ಅವನೇನು ಮಾಡಿದ? ಕ್ಷುಭಿತ ಧರ್ಮಿಣ್ಯಾಂ, ಕ್ಷೋಭ ಒಳಗಾಯ್ತಲ್ಲ, ಅವಾಗ ಆಧತ್ತ ವೀರ್ಯಂ, ತನ್ನ ವೀರ್ಯವನ್ನು ಇಟ್ಟ. ಅವನು ಇಟ್ಟದ್ದು ಯಾವುದು? ಆ ಪಂಚಭೂತಗಳು ಏನು ರೂಪವನ್ನು ಪಡೆದುಕೊಂಡವು ಅದನ್ನೇ. ಇವಾಗ ಅರ್ಥ ಆಯ್ತಲ್ಲ. ದೇವರು ತಾನು ತಿಂದು ತನ್ನ ಒಳಗಡೆ ಪರಿವೃತ್ತವಾದ ವಸ್ತುವಿನಿಂದ ತನ್ನ ಒಳಗಡೆ, ಇವಾಗ ನಾವು ಆಹಾರ ತಿಂತೇವೆ, ಆ ಆಹಾರದ ಸಾರ ಅದನ್ನು ಈ ದೇಹ ನಮ್ಮದಲ್ಲ, ಆದರೆ ಅನ್ನ ರೇತಸ್ಸಾಗಿ ಪರಿಣಾಮ ಹೊಂದುತ್ತೆ. ಅನ್ನದ ಸಾರ ರೇತಸ್ಸಾಗತ್ತೆ. ಅದನ್ನು ಗಂಡು ಹೆಣ್ಣಿನ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾನೆ. ಆದರೆ ದೇವರದ್ದು ಒಂದು ಸ್ವಲ್ಪ ವಿಭಿನ್ನ. ದೇವರ ದೇಹದ ಒಳಗಡೆಯ ಅವಯವಗಳು, ದೇವರ ದೇಹದ ಒಳಗಡೆಯ ಕ್ರಿಯೆಗಳು ಅನ್ನವನ್ನು ಸ್ವತಂತ್ರವಾಗಿ ರೇತಸ್ಸಾಗಿ ಪರಿವರ್ತನೆ ಮಾಡಬಹುದು, ಅಥವಾ ಅನ್ನವೇ ಇರದೆಯೂ ಇರಬಹುದು. ಆದರೆ ಲಕ್ಷ್ಮೀದೇವಿಯಲ್ಲಿ ಅವನಿಡ್ತಾನೆ. ಹೀಗಾಗಿ ಪೂರ್ತಿ ಎಕ್ಸ್ಟರ್ನಲ್ ಎಲಿಮೆಂಟೇ ಇರೋದು, ಯಾವುದೂ ಕೂಡ ಒಳಗಡೆಯಿಂದ ಎದ್ದು ಬಂದದ್ದಲ್ಲ. ಅದರಿಂದಾಗಿ ಎಕ್ಸ್ಟರ್ನಲ್ ಎಲಿಮೆಂಟೇ. ಅದರಿಂದಾಗಿ ಲಕ್ಷ್ಮೀದೇವಿಯ ಗುಣ, ಈ ಲಕ್ಷ್ಮೀದೇವಿಯ ದೇಹ ಈ ಪ್ರಕೃತಿಯಂತೆ ಆಗಬೇಕಾಗಿಲ್ಲ ಅಂತ ಹೇಳಿದ. ಇನ್ನು 17 ಮತ್ತು 18, 17 ಮಾಡಿದ್ದೆ, 18, 19 ಆಗಬೇಕು ಅಂತ. ಅದನ್ನು ಇದಾದ ಮೇಲೆ ಮಾಡ್ತೇನೆ. ವಸ್ತುತಃ ನಾನು ಹೇಳ್ತಾ ಇರೋದು 20ನೇ ಶ್ಲೋಕ. 20ನೇ ಶ್ಲೋಕದಿಂದ ಮತ್ತೆ ವಾಪಸ್ಸು ಹೋಗ್ತೇನೆ. ಅದು ನನಗೆ ಐಡಿಯಾ ಇತ್ತು 18 ಮತ್ತು 19 ಮಾಡಬೇಕು ಅಂತ. ಆದರೆ ಈ ಶ್ಲೋಕ ಹೇಳಿದ ಮೇಲೆ ಅದನ್ನು ಹೇಳಿದರೆ ಸ್ಪಷ್ಟ ಆಗತ್ತೆ ಅಂತನ್ನುವ ಉದ್ದೇಶ ಇಟ್ಟುಕೊಂಡದ್ದು. ಗಮನಿಸ್ತಾ ಇರೋದು ಬಹಳ ಖುಷಿಯಾಗತ್ತೆ. ಯಾಕೆ ಅಂತಂದರೆ ಪುಸ್ತಕ ಇಟ್ಟುಕೊಂಡು ಬಹಳ ಎಚ್ಚರಿಕೆಯಿಂದ ಫಾಲೋ ಮಾಡ್ತಾ ಇದ್ದಾರೆ ಅಂತ ಒಂದು ಖುಷಿಯಾಗತ್ತೆ. ಆದರೆ ಹೇಳ್ತೇನೆ, ಇರಲಿ, ವಾಪಸ್ ಬರೋಣ ಇಲ್ಲಿಗೆ. ದೈವಾತ್ ಕ್ಷುಭಿತ ಧರ್ಮಿಣ್ಯಾಂ ಸ್ವಸ್ಯಾಂ ಯೋನೌ ಪರಪ್ಪುಮಾನ್. ದೇವರು ವಿಲಕ್ಷಣ. ವಿಲಕ್ಷಣನಾದ ದೇವರು ಏನು ಮಾಡಿದ? ಸ್ವಸ್ಯಾಂ ಯೋನೌ, ತನ್ನ ಹೆಂಡತಿಯಲ್ಲಿ
ಅವಳದು ಜ್ಞಾನಾನಂದಾತ್ಮಕವಾದ ಶರೀರವೇ. ಅಲ್ಲಿ ಪಂಚಭೂತಗಳ ವಿನ್ಯಾಸವನ್ನು ಇಟ್ಟ. ಇವಳ ದೇಹಕ್ಕಿಂತ ವಿಲಕ್ಷಣವೇ ಅದು ಕೂಡ. ಲಕ್ಷ್ಮೀದೇವಿಯ ದೇಹಕ್ಕಿಂತ ವಿಲಕ್ಷಣ. ವಸ್ತುತಃ ಜಡ ಪ್ರಕೃತಿಗೆ ಅವಳು ಅಭಿಮಾನಿಯಾಗಿರಬಹುದು. ಆದರೆ ಆ ಜಡ ಪ್ರಕೃತಿಯನ್ನು ಮತ್ತೆ ತನ್ನ ದೇಹದ ಮೂಲಕ ರೇತೋ ರೂಪದಲ್ಲಿ ಲಕ್ಷ್ಮೀದೇವಿಯಲ್ಲಿ ಇಡೋದು ಅಂತ ಇದೆಯಲ್ಲ, ಅದು ಬಹಳ ವಿಚಿತ್ರ, ಎಕ್ಸ್ಕ್ಲೂಸಿವ್, ಬಹಳ ವಿಚಿತ್ರ. ಅದು ಜಡ ಪ್ರಕೃತಿಯ ಅಭಿಮಾನಿನಿಯಾದ ಲಕ್ಷ್ಮೀದೇವಿಯ ಜಡ ಪ್ರಕೃತಿಯ ಭಾಗವನ್ನು ತಾನು ಸ್ವೀಕರಿಸಿ ತನ್ನ ರೇತಸ್ಸಾಗಿ ಬದಲಾಯಿಸಿ ತನ್ನ ದೇಹದ ಒಳಗಡೆ ಅದನ್ನು ಚಿತ್ ಪ್ರಕೃತಿಯ ಶರೀರದಲ್ಲಿ ಇಡೋದು ಬಹಳ ವಿಶಿಷ್ಟ ಅಲ್ವಾ ಅದು. ಈ ತರಹದ ಎಲ್ಲ ಪ್ರಕ್ರಿಯೆಗಳನ್ನು ಕ್ಷುಭಿತ ಧರ್ಮಿಣ್ಯಾಮ್ ಅಂದರು ಕಪಿಲ. ಅದರಿಂದ ನೀವು ಅಂದ್ಕೊಳ್ಬೇಡಿ ಲಕ್ಷ್ಮೀದೇವಿಯಿಂದಾಗಿ ಸೃಷ್ಟಿಯಾಗಿದೆ, ಲಕ್ಷ್ಮೀದೇವಿಯ ದೇಹದಿಂದ ಇದು ಸೃಷ್ಟಿಯಾಗಿದೆ ಅಂದರೆ ಈ ಪ್ರಕೃತಿ ಏನಿದೆ ಜಡ ಪ್ರಕೃತಿ ಹೇಗಿರುತ್ತೆ ಹಾಗೇನೆ ಅವಳ ಶರೀರ ಇರುತ್ತೆ ಅಂತ ಅಂದುಕೊಳ್ಳಬೇಡಿ. ಇದೆಲ್ಲವೂ ಕೂಡ ಎಕ್ಸ್ಟರ್ನಲ್ ಎಲಿಮೆಂಟ್ಸ್, ಯಾವುದೂ ಅವರ ಸ್ವಭಾವ ಅಲ್ಲ, ಅವರ ಸಹಜ, ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಬಂದಿರೋದಲ್ಲ. ಅವರಿಗೆ ಪೂರ್ಣ ಜ್ಞಾನಾನಂದಮಯ ಶರೀರ ಇದೆ. ಆಧತ್ತ ವೀರ್ಯಂ ಸಾಸೂತ ವೀರ್ಯಂ ಹಿರಣ್ಮಯಂ ಮಹತ್ತತ್ವಂ ಹಿರಣ್ಮಯಂ. ಆ ಮಹತ್ತತ್ವವನ್ನು ದೇವರೇನು ಮಾಡಿದ, ತೆಗೆದ, ಹೊರಗಡೆ ಬರಿಸಿದ. ಈಗ ನಾವು ಈ ಶ್ಲೋಕ ನೋಡೋಣ, ಆಮೇಲೆ 18 ಮತ್ತು 19ಕ್ಕೆ ಹೋಗೋಣ. ಈ ಆಚಾರ್ಯರು ಇದನ್ನೆಲ್ಲ ಹೇಗೆ ಹೇಳಿದರು ಅನ್ನೋದು ನಾವು ಗಮನಿಸಬೇಕಾದದ್ದು. ಆಚಾರ್ಯರು ಹೇಳ್ತಾರೆ, ಪ್ರಕೃತೇ ಕ್ಷೋಭಕಂ ರೂಪಂ ದೈವಂ ನಾರಾಯಣಾಭಿಧಂ. ಪ್ರಕೃತಿಯ ಅವಳ ಶರೀರದ ಒಳಗಡೆ ಎಕ್ಸ್ಟರ್ನಲ್ ಎಲಿಮೆಂಟ್ ಆಗಿರುವ ಸತ್ವರಜಸ್ತಮೋ ಗುಣಗಳ ವಿನ್ಯಾಸವನ್ನು, ಭೂತ ಸೂಕ್ಷ್ಮಗಳನ್ನು ರೇತೋ ರೂಪದಲ್ಲಿ ಇಡೋದನ್ನು ಕ್ಷೋಭಕ ಅಂತ ಅಥವಾ ಕ್ಷೋಭ ಅಂತ ಕರೀತಾರೆ. ಅದು ನಾರಾಯಣನೇ ಮಾಡುವಂತಹ ಕೆಲಸ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳಿದ್ದು, ಮಮಯೋ ನಿರ್ಬೃಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಹೇಳಿದ್ದು ಹಾಗೆ. ಪ್ರಕೃತವು ಜಗತಃ ಸೃಷ್ಟೃ ಪರಮ ಪುರುಷೋಮತಃ ತದೇವ ವಾಸುದೇವಾಖ್ಯಂ ಮಹತ್ತತ್ವ ನಿಯಾಮಕಂ. ಪ್ರಕೃತಿಯಲ್ಲಿ ಹೀಗೆ ಇಟ್ಟು ಜಗತ್ತನ್ನು ಸೃಷ್ಟಿ ಮಾಡಿದ ರೂಪವನ್ನು ಪರಮಪುರುಷ ಅಂತ ಕರೀತಾರೆ. ಅದೇ ಪರಮಪುರುಷ ಅವನನ್ನು ಮಹತ್ತತ್ವ ಅಂತ ಮಹತ್ತತ್ವ. ಆ ಮಹತ್ತತ್ವ ನಿಯಾಮಕವಾದ ರೂಪ ವಾಸುದೇವ ರೂಪ. ಸಂಕರ್ಷಣಾಕ್ಷಸ್ತು ಹರಿಹಿ ಸೂಕ್ಷ್ಮಾಹಂಕಾರ ಯಾಮಕಃ. ಸಂಕರ್ಷಣ ಇದ್ದಾನಲ್ಲ, ಅವನು ಸೂಕ್ಷ್ಮಾಹಂಕಾರವನ್ನು ನಿಯಂತ್ರಣ ಮಾಡ್ತಾನೆ. ಹೀಗಾಗಿ ಬ್ರಹ್ಮದೇವರಲ್ಲಿ ಇರೋದು ವಾಸುದೇವ ಅಂತರ್ಯಾಮಿ ರೂಪ, ಸದಾಶಿವನಲ್ಲಿ ಇರುವುದು ಸಂಕರ್ಷಣ ರೂಪ. ಸ್ಥೂಲಾಹಂಕಾರ ನಿಯಮಿ ವಿಷ್ಣು ಪ್ರದ್ಯುಮ್ನ ನಾಮಕಃ. ಸ್ಥೂಲವಾದ ಅಹಂಕಾರ ಹೇಳಿದರೆ ಈ ಶರೀರದಲ್ಲಿ ಇದ್ದು ಈ ಶರೀರದ ಹೊರಗಡೆಯ ವಸ್ತುಗಳಲ್ಲಿ ನನ್ನದು ಅನ್ನುವ ಅಭಿಮಾನ, ಅದನ್ನು ನಿಯಂತ್ರಣ ಮಾಡುವನು ಪ್ರದ್ಯುಮ್ನ. ಈ ಪ್ರದ್ಯುಮ್ನ ಪ್ರಾಣಿಗಳಲ್ಲಿ ಇರಲ್ಲ, ಅದರಿಂದಾಗಿ ಅವುಗಳ ಆಸ್ತಿ ಮಾಡೋಲ್ಲ. ಆಸ್ತಿ ಮಾಡಬೇಕು ಅಂತಂದರೆ ಇದು ದ್ಯುಮ್ನಂ ಹಣ ಅಂತ ಹೇಳಿ ಯಾರೋ ಒಬ್ಬ ನಿಯಂತ್ರಣ ಮಾಡಬೇಕು ಒಳಗಡೆಯಿಂದ, ಅದು ಮಾಡೋಲ್ಲ. ಹೀಗಾಗಿ ಪ್ರಾಣಿಗಳಿಗೆ ಆಸ್ತಿಯೋ ಕಾನ್ಸೆಪ್ಟೇ ಇಲ್ಲ. ಹಾಗಾದರೆ ದೇವತೆಗಳಿಗೆ ಹೇಗಿದೆ? ದೇವತೆಗಳಲ್ಲಿ ಪ್ರದ್ಯುಮ್ನ ಶಕ್ತಿರೂಪನಾಗಿ ಇರ್ತಾನೆ, ಇಚ್ಛಾರೂಪನಾಗಿ ಇರ್ತಾನೆ, ಭುಕ್ತಿರೂಪನಾಗಿ ಇರ್ತಾನೆ. ಅದರಿಂದಾಗಿ ಅದಾಯದಾಸ್ತು ದೇವಾಹ ಅಂತ. ದೇವತೆಗಳು ಅದಾಯಾದರು, ಅವರ ಮಕ್ಕಳು ವಾರಸುದಾರರಲ್ಲ. ನಮ್ಮಲ್ಲಿ ಮನುಷ್ಯರಲ್ಲಿ ಮಾತ್ರ ವಾರಸುದಾರ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದು, ದೇವತೆಗಳಲ್ಲಿ ಇಲ್ಲ. ಇಂದ್ರ ಪದವಿಯಿಂದ ಕೆಳಗಡೆ ಇಳಿದ ಮೇಲೆ ಜಯಂತ ಹೋಗಿ ಪದವಿಯನ್ನು ಏರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಸ್ಥೂಲಾಹಂಕಾರ ಯಾಮಕ ಪ್ರದ್ಯುಮ್ನ, ಅವನು ಮನುಷ್ಯರಲ್ಲಿ ರಕ್ಕಸರಲ್ಲಿ ಇದ್ದಾನು, ದೇವತೆಗಳಲ್ಲಿ ಇರಲ್ಲ.
ನೋಡಿ, ಪ್ರಹ್ಲಾದನ ಮಗ ವಿರೋಚನ ರಾಜ ಆದ. ಅವನೇನು ಬೇರೆ ತರಹ ಅಲ್ಲ. ಇನ್ನು ವಿರೋಚನನ ಮಗ ಬಲಿ ರಾಜ ಆದ. ಬಲಿಯ ಮಗ ಬಾಣನೂ ರಾಜನಾದ. ಇಲ್ಲೆಲ್ಲ ಆಗಿದ್ದು ವಂಶಪಾರಂಪರ್ಯವಾಗಿಯೇ, ಬೇರೆ ಅಲ್ಲ. ಈ ಹಿನ್ನೆಲೆಯಲ್ಲಿ ನಮಗೆ ಸ್ಥೂಲಾಹಂಕಾರ ನಿಯಾಮಕನಾಗಿ ಪ್ರದ್ಯುಮ್ನ ಸ್ಥೂಲಾಹಂಕಾರ ನಿಯಾಮಕನಾಗಿ ಅವರಲ್ಲಿರಲ್ಲ. ಮತ್ತೆ ಭುಕ್ತಿ ರೂಪದಲ್ಲಿ ಇರ್ತಾನೆ, ಭೋಗವನ್ನು ಕೊಡ್ತಾನೆ. ದೇವತೆಗಳ ಸಂಪತ್ತು ಅಂದ್ರೇನು? ಶಕ್ತಿ, ಜ್ಞಾನ, ಸಾಮರ್ಥ್ಯ ಮತ್ತು ಜ್ಞಾನ ಅಷ್ಟೇ. ಯಾವ ದೇವತೆಗಳು ಯಾವ ಆಸ್ತಿ ನನ್ನದು ಅಂತಾಗಲಿ, ತನ್ನ ಆಸ್ತಿಯನ್ನು ಇವರಿಗೆ ಕೊಡೋದು ಅಂತಲ್ಲ, ಭೌತಿಕ ಆಸ್ತಿ ಇಲ್ವೇ ಇಲ್ಲ ಅವರಲ್ಲಿ. ಪ್ರಾಣಿಗಳಲ್ಲಿ ಸ್ಥೂಲ ಅಹಂಕಾರ, ನಾನು ಅನ್ನೋ ಎಚ್ಚರಗಳಿಗೆ ಇರುತ್ತಲ್ವ? ಪ್ರಾಣಿಗಳಲ್ಲಿ ಅದು ಸೂಕ್ಷ್ಮ ಅಹಂಕಾರದಲ್ಲೇ ಬರುತ್ತೆ. ಸ್ಥೂಲ ಬೇಕಾಗಿ ಇಲ್ಲ. ಸ್ಥೂಲ ಅಂತ ಹೇಳಿದ್ರೆ, ಇದು ಸೂಕ್ಷ್ಮ ಅಂತ ಹೇಳಿದ್ರೆ ಈ ದೇಹ ನಾನು ಅಂತನ್ನುವ ಪ್ರಜ್ಞೆ. ಸ್ಥೂಲ ಅಹಂಕಾರ ಅಂತ ಹೇಳಿದ್ರೆ ಹೊರಗಡೆ ಎದ್ದು ಇದು ನನ್ನದು, ಈ ಕಾಡು ನನ್ನದು ಅಂತ ಬರುತ್ತೆ ಅವ್ರಿಗೆ. ಆದರೆ ಅದು ಏನಾಗತ್ತೆ, ಈ ಮರ ನನ್ನದು, ಈ ಇದು ನನ್ನದು ಅಂತೆಲ್ಲ ಬರಲ್ಲ. ನಾಯಿಗಳು ಜಾಗ ಅದು ಸೂಕ್ಷ್ಮದ್ದೇ, ದೇಹಕ್ಕಾಗಿಯೇ ಹೋರಾಡೋದು. ದೇಹ ನನ್ನದು ಅಂತನ್ನೋ ಭಾವನೆಯೇ. ಬೇರೆ ಉಳಿದ ಪದಾರ್ಥಗಳಲ್ಲಿ ಸ್ವಾಮಿತ್ವ ಸ್ಥಾಪನೆ ಇಲ್ಲ. ಸ್ವಾಮಿತ್ವ ಸ್ಥಾಪನೆ ಇರಬೇಕು ಅಂತಾದರೆ ಸೂಕ್ಷ್ಮ ಅಹಂಕಾರ ಸ್ಥೂಲ ಅಹಂಕಾರ ಇರಬೇಕು. ಅದೇ ಮಾಡ್ತಾನೆ. ಇಲ್ಲ ಇಲ್ಲ ಇಲ್ಲ, ಪ್ರದ್ಯುಮ್ನ ಹಾಗೆ ಮಾಡ್ತಾನೆ. ಇವಾಗ ನಾವು ಬೆಟ್ಟದ ಮೇಲ್ಗಡೆ ಎದ್ದು ನೋಡ್ತವೆ ಪ್ರಾಣಿಗಳು ಕೂಡ, ನಾನು ಮೇಲ್ಗಡೆ ಇದ್ದೇನೆ ಅಂತ ಅವುಗಳಿಗೂ ಅನಿಸುತ್ತೆ. ಹಾರಬೇಕಾದ್ರೆ ನಾನು ಮೇಲ್ಗಡೆ ಇದ್ದೇನೆ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಪ್ರಾಣಿಯ ಮೇಲೆ ಕೂತ್ಕೊಂಡು ಸವಾರಿ ಮಾಡುವಾಗ ಇನ್ನೊಂದು ಪ್ರಾಣಿಗೆ ನಾನು ಮೇಲ್ಗಡೆ ಇದ್ದೇನೆ ಅಂತಲೇ ಅನಿಸೋದು. ಅದಕ್ಕೆಲ್ಲ ಕಾರಣ ಇವನೇ. ಅದೆಲ್ಲ ಹೇಳ್ತಾರೆ, ಅದು ಉಪನಿಷತ್ತಿನಲ್ಲಿ ಹೇಳ್ತಾರೆ. ಹೀಗಿರಲ್ಲ. ಹೀಗಾಗಿ ವಿಷ್ಣು ಪ್ರದ್ಯುಮ್ನ ನಾಮಕಃ ಅನಿರುದ್ಧೋ ಮನಸ್ತತ್ವ ನಿಯಂತ ಭಗವಾನ್ ಹರಿಹಿ. ಅನಿರುದ್ಧ ಏನಿದ್ದಾನೆ ಮನಸ್ತತ್ವ ನಿಯಂತೃ. ಮಹತ್ತತ್ವಾದಿ ಜೀವಾಸ್ತು ಬ್ರಹ್ಮ ಶೇಷೋಂಗಜಸ್ತಥಾ ಸೂಕ್ಷ್ಮ ಸ್ಥೂಲ ವಿಭಾಗೇನ ಕಾಮಜಶ್ಚ ಅನಿರುದ್ಧಕಃ. ಮಹತ್ತತ್ವಾದಿ ಜೀವರು ಯಾರು ಅಂತಂದರೆ ಬ್ರಹ್ಮ, ಶೇಷ, ಮನ್ಮಥ. ಸೂಕ್ಷ್ಮ ಸ್ಥೂಲ ವಿಭಾಗೇನ, ಆಮೇಲೆ ಅನಿರುದ್ಧನೂ ಕೂಡ ದೇವತೆಗಳು. ಹೀಗೆ ಇದನ್ನು ತಿಳಿದುಕೊಂಡ ಮೇಲೆ ನಾವು ವಾಪಸ್ ಹೋಗೋಣ. ಈ 18 ಮತ್ತು 19ನೇ ಶ್ಲೋಕಕ್ಕೆ ಹೋಗೋಣ. ಈಗ ಇಲ್ಲಿ ನೋಡೋಣ. ಪ್ರಕೃತೇರ್ಗುಣ ಸಾಮ್ಯಸ್ಯ ನಿರ್ವಿಶೇಷಸ್ಯ ಮಾನವಿ ಚೇಷ್ಟಾಯತಸ್ಸ ಭಗವಾನ್ ಕಾಲ ಇತ್ಯುಪಲಕ್ಷಿತಃ. ಪ್ರಕೃತಿ ಅನ್ನೋದು ಮೊದಲು ಹೇಗಿತ್ತು? ಗುಣ ಸಮವಾಗಿ ಇತ್ತು. ಅಂದರೆ ಪ್ರಳಯ. ಸೃಷ್ಟಿ ಅಂತಂದರೆ ಒಂದು ಜಾಸ್ತಿ ಒಂದು ಕಡಿಮೆ ಇರಲೇಬೇಕು, ಇಲ್ಲ ಅಂದರೆ ಸೃಷ್ಟಿ ಆಗಲ್ಲ. ಮರ ಇತ್ತು, ಸೃಷ್ಟಿ ಆಗಲಿಲ್ಲ. ಮರವನ್ನು ಕಡಿದು ಬಾಗಿಲು ಅನ್ನೋದು ಮನೆಯ ಒಂದು ಅಂಗ. ಮನೆಯೇ ಬಾಗಿಲಲ್ಲ, ಮನೆಯೆಲ್ಲವೂ ಬಾಗಿಲಲ್ಲ. ಗೋಡೆ ಇರುತ್ತೆ, ಬೇರೆ ಬೇರೆ ಎಲಿಮೆಂಟ್ಸ್ ಇರುತ್ತೆ. ಅದರಿಂದಾಗಿ ಇವೆಲ್ಲವೂ ಕೂಡ ಒಂದು ಭಾಗ, ಅದೇ ಪೂರ ಅಲ್ಲ. ಪೂರ ಅದೆಲ್ಲ ಸಮಸಮವಾಗಿದ್ದರೆ ಅದನ್ನು ಸೃಷ್ಟಿ ಅಂತ ಕರೆಯೋದೇ ಇಲ್ಲ. 1 ಲೀಟರ್ ನೀರುಂಟು, ಅಕ್ಕಿ ಉಂಟು, ಬೆಂಕಿ ಉಂಟು, ಆಗಲಿಲ್ಲ. ಬೆಂಕಿ ಉರಿತು, ಆ ಒಂದು ತನ್ನ ವಿಕ್ಲಿತ್ತಿ ಅದರ ಮೂಲಕ ಏನಾಯಿತು, ನೀರಿನ ಒಳಗಡೆ ಇದು ಅಕ್ಕಿಯ ಒಳಗಡೆ ನೀರು ಹೋಗುವಂತಾಯಿತು. ಆ ಮಾಲಿಕ್ಯುಲಸ್ ಪ್ರೆಷರ್ ಇದೆಯಲ್ಲ, ಅದೇ ಸೃಷ್ಟಿಗೆ ಕಾರಣ. ಅದರಿಂದ ಪ್ರಕೃತಿಯರ್ ಗುಣಸಾಮ್ಯಸ್ಯ ನಿರ್ವಿಶೇಷಸ್ಯ, ಅವಾಗೆಲ್ಲ ಒಂದೇ ತರಹದ ಪರಮಾಣುಗಳು. ಆ ಪರಮಾಣುಗಳಲ್ಲಿ ಸಂಘಾತ ಇರಲ್ಲ, ವಿನ್ಯಾಸ ಡಿಸೈನ್ ಇರೋಲ್ಲ. ಅದರಿಂದಾಗಿ ಪಂಚಭೂತಗಳನ್ನು ಇದಮಿತ್ತಮಂತ ವಿಭಾಗ ಮಾಡಲಿಕ್ಕೆ ಬರೋದಿಲ್ಲ. ಹಾಗಿರುವಾಗ ಚೇಷ್ಟಾಯತಸ್ಸ ಭಗವಾನ್, ಅಂತಹ ಪರಮಾತ್ಮ ಅವುಗಳ ಒಳಗಡೆ ಕ್ರಿಯೆಯನ್ನು ಮಾಡ್ತಾನಲ್ಲ, ಅವನನ್ನು ಕಾಲ ಅಂತ ಕರೆದ್ರು. ಆಮೇಲೆ
ಅಂತಃಪುರುಷ ರೂಪೇಣ ಕಾಲರೂಪೇಣ ಯೋ ಬಹಿಃ. ಹೃದಯದ ಒಳಗಡೆ ಅವನೇ ಪುರುಷ ರೂಪದಿಂದ ಇದ್ದಾನೆ, ಹೊರಗಡೆ ಅವನೇ ಕಾಲರೂಪದಿಂದ ಇದ್ದಾನೆ. ಸಮನ್ವೇತಿ ಏಷ ಸತ್ವಾನಾಂ ಭಗವಾನ್ ಆತ್ಮಮಾಯಯ. ಈ ಪರಮಾತ್ಮನೇ ಆ ಎಲ್ಲ ವಸ್ತುಗಳನ್ನು ಸಮನ್ವೇತಿ ಒಟ್ಟುಗೂಡಿಸುತ್ತಾನೆ. ಇದು ಈಗ ನಾವು ನೆನ್ನೆದ್ದಕ್ಕೆ ಬರೋಣ. ಪ್ರಭಾವಂ ಪೌರುಷಂ ಪ್ರಾಹುಹು. ಈ ತರಹದ ಪುರುಷ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಕೆಲವರು ಹೇಳ್ತಾರೆ. ನೋಡಿ, ಸ್ಪಷ್ಟ ಆಯ್ತಾ? ಪುರುಷ ಅಂತಂದರೆ ಹೃದಯದ ಒಳಗಡೆ ಇರುವ ನಾರಾಯಣ. ಕಾಲಮೇಕೆ ಯಥೋ ಭಯಂ. ಕೆಲವರು ಈ ಜಗತ್ತು ಅಂತಂದರೆ ಕಾಲದ ಕೈವಾಡ ಅಂತಾರೆ. ಆ ಕಾಲ ಯಾರು ಅಂತಂದರೆ ಅವನೇ ನಾರಾಯಣನೇ. ಈ ಪುರುಷ ಇದ್ದಾನಲ್ಲ, ಅವನು ವಾಸುದೇವ ರೂಪನಾಗಿ ಮಹತ್ತತ್ವಾದಿಗಳಲ್ಲಿ ಇರ್ತಾನೆ. ಈ ಕಾಲ ಸಂಕರ್ಷಣ ಇದ್ದಾನಲ್ಲ, ಅವನು ಸದಾಶಿವ ಮೊದಲಾದವರಲ್ಲಿ ಇರ್ತಾನೆ. ಅದಕ್ಕೆ ಈ ತಿಳಿಸುವ ಸೌಕರ್ಯಕ್ಕಾಗಿ ನಾನು ಈ ಶ್ಲೋಕವನ್ನು ಹಿಂದೆ ಮುಂದೆ ಮಾಡಿದ್ದು. ವಿಶ್ವಂ ಆತ್ಮಗತಂ ವ್ಯಂಜನ್ ಕೂಟಸ್ಥಃ ಜಗದಂಕುರಃ ಸ್ವತೇಜಸಾ ಪಿಬತ್ ತೀವ್ರಂ ಆತ್ಮ ಪ್ರಸ್ವಾಪನಂ ತಮಃ. ವಿಶ್ವಂ ಆತ್ಮಗತಂ ವ್ಯಂಜನ್, ತನ್ನ ಒಳಗಡೆ ಇರುವ ಪ್ರಪಂಚವನ್ನು ಹೊರಗಡೆ ತೋರಿಸಿದ. ಆದರೆ ಅವನು ಕೂಟಸ್ಥ, ನಿರ್ವಿಕಾರ. ನಮ್ಮ ಹೊಟ್ಟೆಯ ಒಳಗಡೆ ಇರುವ ಒಂದು ತುಂಡನ್ನು ಹೊರಗಡೆ ಹಾಕಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡಬೇಕು. ಇಲ್ಲಿ ಸೃಷ್ಟಿಯಾಗಬೇಕು ಅಂತಂದರೆ ಬಹಳ ಕಷ್ಟ. ಅದಾದಮೇಲೆ ಅವರು ರೆಸ್ಟ್ ತಗೊಳ್ಬೇಕು. ಬಾಣಂತನ ಅಂತ ಕರೀತಾರೆ. ಅದು ಪ್ರಾಯ ಬಾಣಂಧ್ರಿ ಇರಬೇಕು. ಬಾಣ ಅಂದರೆ ಶರೀರ. ಬಾಣಂ ಅನಯಾಧೃತಂ ಅಥವಾ ಬಾಣ ಅನಯಾಧೃತಃ ಇದು ಬಾಣಂಧ್ರಿ. ಭೂತಪೂರ್ವ ಅರ್ಥದಲ್ಲಿ ಅದಿರಬೇಕು. ಹೌದು 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 ಹೌದು. ಪುರಂಧ್ರಿ ಇದ್ದ ಹಾಗೆ ಬಾಣಂಧ್ರಿ ಅದು ಕ್ರಮೇಣ ಬಾಣಂತಿ ಆಗಿರಬೇಕು. ಬಾಣಂಧ್ರಿ ಬಾಣಂತ್ರಿ ಬಾಣಂತಿ ಆಗಿರುತ್ತೆ. ಅದರಿಂದಾಗಿ ಎಷ್ಟು ಹೆತ್ತ ಮೇಲೆ ಆರೈಕೆ ಬೇಕು. ಅದರ ಖಾಲಿ ಜಾಗವನ್ನು ತುಂಬಿದ ವಾಯುವನ್ನು ಹೊರಗಡೆ ಹಾಕಬೇಕು, ಇತ್ಯಾದಿ ಇತ್ಯಾದಿಗಳು. ದೇವರಿಗೆ ಅದ್ಯಾವುದು ಬೇಡ. ವಿಶ್ವಂ ಆತ್ಮಗತಂ ವ್ಯಂಜನ್. ಯಾಕೆ ಅಂದರೆ ಅವನ ಶರೀರದ ಒಂದು ಭಾಗವಾಗಿ ಆ ಪದಾರ್ಥ ಇರಲ್ಲ. ಆದ್ದರಿಂದ ಶರೀರದ ಒಂದು ಭಾಗವಾಗಿ ಆ ಪದಾರ್ಥ ಇಲ್ಲದೆ ಹೋದರೆ ಹೊರಗಡೆ ಹಾಕೋದು ಸುಲಭ. ನಾವೀಗ ಉಸಿರನ್ನು ಒಳಗಡೆ ತಗೊಂಡು ಹೊರಗಡೆ ಹಾಕ್ತೇವಲ್ಲ, ನಮ್ಮ ಶರೀರದ ಭಾಗ ಅಲ್ಲ. ಆದ್ದರಿಂದಾಗಿಯೇ ಅದು ಏನು ತೊಂದರೆ ಇಲ್ಲ. ವಿಶ್ವಂ ಆತ್ಮಗತಂ ವ್ಯಂಜನ್ ಕಾಲ ಕೂಟಸ್ಥೋ ಜಗದಂಕುರಃ. ಇದೆಲ್ಲ ಮಾಡಬೇಕಾದ್ರೆ ಅವನಿಗೆ ಯಾವ ವಿಕಾರವೂ ಆಗಲ್ಲ. ಅದಕ್ಕೆ ಕೂಟಸ್ಥ. ಆಕಾಶವತ್ ತಿಷ್ಠತಿ ಕೂಟಂ ಖಂ ವಿದಲಂ ವ್ಯೋಮ. ಕೂಟ ಅಂತಂದರೆ ಆಕಾಶ. ಕೂಟಸ್ಥ ಅಂತ ಹೇಳಿದರೆ ಆಕಾಶದಂತೆ ನಿರ್ವಿಕಾರನಾಗಿ ಇದ್ದಾನೆ. ಅಂತಹವನು ಜಗದಂಕುರ. ಅದೊಂದು ಬಹಳ ವಿಚಿತ್ರ. ಜಗತ್ತಿನ ಕುಡಿ ಒಡಿಲಿಕ್ಕೆ ಕಾರಣ ಆಗಿರ್ತಾನವನು. ಹೀಗಾಗಿ ಕೂಟಸ್ಥ ಜಗದಂಕುರ. ಅವನು ಸ್ವತೇಜಸ, ತನ್ನ ತೇಜಸ್ಸಿನಿಂದ ಅಪಿಬತ್ ತೀವ್ರಂ, ತೀವ್ರವಾಗಿರುವ ಆತ್ಮ ಪ್ರಸ್ವಾಪನಂ ತಮಃ, ತನ್ನ ಸುತ್ತಲಿರುವ ಕತ್ತಲನ್ನು ಅಪಿಬತ್ ಕುಡಿದ. ನೋಡಿ, ಇನ್ನೂ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿಲ್ಲದೇ ಇದ್ದಾಗ ಸೂರ್ಯ ಇರಲ್ಲ, ಚಂದ್ರ ಇರಲ್ಲ. ಮತ್ತೇನು ಹಾಗಾದರೆ? ಅವನೊಬ್ಬನೇ. ಉಪನಿಷತ್ತಿನಲ್ಲಿ ಅಸ್ತಮತಿ ಆದಿತ್ಯೆ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ ಮೊದಲು ಹೇಳ್ತಾರೆ, ಕಿಂ ಜ್ಯೋತಿರೇವಾಯಂ ಪುರುಷ ಅಂತ. ಆಗ ಹೇಳ್ತಾರೆ ಆದಿತ್ಯ ಜ್ಯೋತಿರೇವಾಯಂ ಪುರುಷ. ಬೆಳಕು ಯಾರದು? ಯಾರಿಂದ ಬೆಳಕು ಬಂದದ್ದು? ಆದಿತ್ಯ ಜ್ಯೋತಿರೇವಾಯಂ ಪುರುಷ, ಸೂರ್ಯನೇ ಬೆಳಕು. ಅಸ್ತಮಿತ ಆದಿತ್ಯೆ ಕಿಂ ಜ್ಯೋತಿರೇವಾಯಂ ಪುರುಷ ಇತಿ. ಅಸ್ತಮಿತ ಆದಿತ್ಯೆ ಚಂದ್ರಮಾ ಅಸ್ಯ ಜ್ಯೋತಿ. ಆಯಿತು. ಅಸ್ತಮಿತ ಆದಿತ್ಯೆ ಅಸ್ತಮಿತೆ ಚಂದ್ರಮಸಿ
ಕಿಂ ಜ್ಯೋತಿರೇವಾಯಂ ಪುರುಚೈತಿ ಆತ್ಮಜ್ಯೋತಿರೇವಾಯಂ ಪುರುಚೈತಿ ಅಂತ ಉಪನಿಷತ್ತಿನಲ್ಲಿ. ಅಲ್ಲಿ ಬೇರೆ ಒಂದು ಉಪಾಸನೆಯನ್ನು ಹೇಳಲಿಕ್ಕೆ ಹೊರಟದ್ದು. ಸೂರ್ಯ ಮುಳುಗಿದ ಮೇಲೆ, ಚಂದ್ರ ಕಂತಿದ ಮೇಲೆ, ಚಂದ್ರ ಕಾಣದ ಮೇಲೆ ಯಾರು ಬೆಳಕು? ಆತ್ಮಜ್ಯೋತಿರೇವಾಯಂ ಪುರುಚೈತಿ. ಉಪನಿಷತ್ತಿನ ಅರ್ಥ ಜೀವನಿಗಾಗಬೇಕಾದ್ರೆ ನಾನು ಅನ್ನುವ ಪ್ರಜ್ಞೆ ಇರುತ್ತೆ. ಹೊರಗಡೆ ಇರುವ ವಸ್ತುವನ್ನು ನೋಡಲಿಕ್ಕೆ ಬೆಳಕು ಬೇಕು, ನನ್ನನ್ನು ನಾನು ಅನುಭವಿಸಲಿಕ್ಕೆ ಬೆಳಕು ಬೇಡ. ಹೀಗಾಗಿ ಆತ್ಮಜ್ಯೋತಿ ಪುರುಷಃ ಅಂತ ಜೀವನಿಗೆ ಅನ್ವಯ. ದೇವರಿಗಾಗಬೇಕಾದ್ರೆ ಅವನೇ ಬೆಳಕು ಅಂತ ಹೇಳಿ ಹೀಗೆ ಇದೆ. ಅದರಿಂದಾಗಿ ಅದನ್ನು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಬೇಕು. ಯಾರಿಗೆ? ಮುಕ್ತರಿಗೆ ಮತ್ತು ಲಕ್ಷ್ಮೀದೇವಿಗೆ. ಅವತ್ತು ನೋಡ್ತಾ ಇದ್ದವರು ಅವರು ಬ್ರಹ್ಮದೇವರಿಗೆ ಸ್ವತೇಜಸ ಅಪಿಬತ್ ಸರ್ವಂ ಆತ್ಮ ಪ್ರಸ್ವಾಪನಂ ತಮಃ, ಎಲ್ಲವನ್ನು ಮುಚ್ಚಿರುವ ಕತ್ತಲನ್ನು ಆ ತತ್ವ ಕುಡಿಯಿತು. ಸ್ವತೇಜಸ ಪಿಬತ್ ಸರ್ವಂ ಆತ್ಮ ಪ್ರಸ್ವಾಪನಂ, ತನ್ನನ್ನೂ ಮುಚ್ಚಿದಂತಹ ಕತ್ತಲು. ಅದನ್ನು ಹೇಳಿದ್ದು ಸ್ವತೇಜಸ ಪಿಬತ್ ಅಂತ. ಇನ್ನು ಕೂಟಸ್ಥೋ ಜಗದಂಕುರ ಅಂತ ಹೇಳಿ ಬಂತು. ಅದಕ್ಕೆ ಆಚಾರ್ಯರು ಅತ್ಯಂತ ಸ್ವಾರಸ್ಯವಾದ ವ್ಯಾಖ್ಯಾನವನ್ನು ಬರೀತಾರೆ. ಅಂಕೆ ರಮಯತೆ ಯಸ್ಮಾತ್ ಕೇಶವೋ ಜಗದಂಕುರ ಅಂತ. ದೇವರು ಜಗದಂಕುರ ಇನ್ನೊಂದು ಅರ್ಥದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಅಂಕೆ ರಮಯತೆ ಯಸ್ಮಾತ್, ಲಕ್ಷ್ಮೀದೇವಿಯನ್ನು ತನ್ನ ವಕ್ಷಸ್ಥಳದಲ್ಲಿ ಇರುವ ಗುರುತಿನಲ್ಲಿ ಇಟ್ಟು ಶ್ರೀವತ್ಸ ಚಿಹ್ನೆ ಅಂತ ಕರೀತಾರೆ. ಶ್ರೀವತ್ಸ ಚಿಹ್ನೆಯಲ್ಲಿ ಲಕ್ಷ್ಮಿಯನ್ನು ನೆಲೆಗೊಳಿಸಿ ಅವಳಿಗೆ ಸಂತಸವನ್ನು ನೀಡುವವ, ಆದ್ದರಿಂದಾಗಿ ಅವನು ಜಗದಂಕುರ ಅಂತ. ಅಂಕುರ ಅಂತ ಅವನ ಹೆಸರು. ಅದರಲ್ಲಿ ಎರಡು ಅರ್ಥ ಬಂತು ನೋಡಿ. ಒಂದು, ಲಕ್ಷ್ಮೀದೇವಿಯ ಮನೆಯವ. ನಮಗೆಲ್ಲ ಮನೆಯವರು ಅಂತಂದರೆ ಹೆಂಡತಿ, ಗೃಹಿಣಿ, ಗೃಹ ಮುಚ್ಯತೆ. ಆದರೆ ಇವನಿಗೆ ಮಾತ್ರ ಡಿಫ್ರೆಂಟ್. ಗೃಹಸ್ಥೋ ಗೃಹ ಮುಚ್ಯತೆ, ಲಕ್ಷ್ಮೀದೇವಿಯ ಮನೆಯವ. ಅದರಿಂದಾಗಿ ಶ್ರೀವತ್ಸ ಚಿಹ್ನೆಯನ್ನು ಹೊಂದಿರುವವ. ಆ ಶ್ರೀವತ್ಸದಲ್ಲಿ ಅವನಿದ್ದಾನೆ, ಅವಳಿದ್ದಾಳೆ. ಅವಳಿಗೆ ಅಲ್ಲಿ ಇರಿಸಿ ಸಂತಸವನ್ನು ನೀಡುತ್ತಾನೆ. ಆದ್ದರಿಂದಾಗಿ ಅಂಕುರ ಅಂದರು. ಅಖಿಲಕ್ಷಣೆ ಅಂತ ಒಂದು ಧಾತು ಇದೆ. ಅಂಕ ಅಂದರೆ ಗುರುತು, ಅಂಕುರ ಅಂತಂದರೆ ಆ ಗುರುತಿನಲ್ಲಿ ಅವಳನ್ನು ಇಟ್ಟು ಸಂತಸಗೊಳಿಸಿದವ ಅಂತ. ಎರಡರ್ಥವೂ ಆಯಿತು. ಮಹಾಂತಂ ಯೋಸೃಜಜ್ಜೀವ ಮೋಹಕಂಚ ತಮೋಗ್ರಸತ್. ಇನ್ನೂ ಒಂದು ಅರ್ಥ ಇದೆ ಅಂದರು. ತನ್ನನ್ನು ಮುತ್ತಿರುವಂತಹ, ಸುತ್ತಲೂ ಮುತ್ತಿರುವಂತಹ ಕತ್ತಲನ್ನು ಕುಡಿದ ಅವನನ್ನು ಮುತ್ತಿರೋದಲ್ಲ, ಆತ್ಮಪ್ರಸ್ವಾಪನಂ. ಜೀವರಿಗೆ ನಾನು ಅಂತನ್ನುವ ಪ್ರಜ್ಞೆಯೂ ಅತ್ಯಂತ ಸೂಕ್ಷ್ಮವಾಗಿ ಬರ್ತಾ ಇತ್ತು. ಅಂತಹ ಕತ್ತಲನ್ನು ಕುಡಿದ ಅಂತ. ಜೀವಮೋಹಕ. ಪ್ರಳಯ ಕಾಲದಲ್ಲಿ ಪ್ರತಿಯೊಬ್ಬರೂ ಮಲಗಿರ್ತಾರಲ್ವ, ಅವರು ಯಾರಿಗೂ ಕೂಡ ನಾನು ಅನ್ನುವ ಪ್ರಜ್ಞೆ ಇರತ್ತೇ ವಿನಃ ಮತ್ತಿನ್ಯಾವ ರೀತಿಯಾದ ಪ್ರಜ್ಞೆಯೂ ಇರೋದಿಲ್ಲ. ದೇವರು ಸೃಷ್ಟಿಯನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ, ಆಗ ಇಷ್ಟು ಜೀವರನ್ನು ಸೃಷ್ಟಿ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾನೆ. ಅವರೆಲ್ಲರನ್ನು ಗಾಢವಾಗಿ ಆವರಿಸಿರುವ ಅರಿವುಗೇಡಿತನವನ್ನು, ಅಜ್ಞಾನವನ್ನು ಪರಿಹಾರ ಮಾಡ್ತಾನೆ ಅಂತಂದರು ನೋಡಿ. ಇದು ಇವಾಗ ಬೇರೆನೇ ಲೆವೆಲ್ಗೆ ಅರ್ಥ ಬಂದ್ಬಿಡ್ತು. ಇದು ಮಹಾಂತಂ ಯೋಸೃಜಜ್ಜೀವ ಮೋಹಕಂ ಚ ತಮೋಗ್ರಸತ್ ಇತಿ ಚ. ಇದನ್ನು ದೇವರು ಆತ್ಮ ಪ್ರಸ್ವಾಪನಂ ತಮಃ ಅಗ್ರಸತ್. ಜೀವರ ಮೇಲೆ ಗಟ್ಟಿಯಾಗಿ ಮೆತ್ತಿಕೊಂಡಿರುವ ನಾನು ಅನ್ನುವ ಗಾಢವಾದ ಪ್ರಜ್ಞೆ. ಈಗ ನಮಗೆ ನಾನು ಅನ್ನೋದೆಷ್ಟು ಗಾಢವಾಗಿದೆ, ಅಷ್ಟು ಗಾಢವಾಗಿ ಆಗ ಇರಲಿಲ್ಲ. ಅವರನ್ನು ಸುತ್ತುವರಿದ ಅಜ್ಞಾನವನ್ನು ದೇವರು ಕುಡಿದ. ಈ ರೀತಿ ಹೇಳ್ತಾರೆ. ಆತ್ಮ ಪ್ರಸ್ವಾಪನಂ ತಮಃ ಯತ್ತತ್ ಸತ್ವಗುಣಂ ಸ್ವಚ್ಛಂ ಶಾಂತಂ ಭಗವತ ಪದಂ
ಯದಾಹುರು ವಾಸುದೇವಾಖ್ಯಂ ಚಿತ್ತಂ ತನ್ಮಹದಾತ್ಮಕಂ. ಸರಿ, ಜೀವರು ತಮ್ಮ ಸುತ್ತಲೂ ಇರುವಂತಹ ಅರಿವುಗೇಡಿತನವನ್ನು ಕಳ್ಕೊಂಡ್ರು. ನಾನು ಅಂತನ್ನುವ ಪ್ರಜ್ಞೆ ಬರಲಿಕ್ಕೆ ಇನ್ಯಾವ ಅಡ್ಡಿಯೂ ಇಲ್ಲ. ಆ ಅಡ್ಡಿಯನ್ನು ನಿವಾರಿಸೋದಲ್ಲದೆ ಇಡೀ ಇನ್ನು ಮುಂದೆ ನಾನು ಅಂತನ್ನುವ ಗಾಢವಾದ ಅರಿವು ಬರಲಿಕ್ಕೆ ಒಬ್ಬರಿಗೆ ಜವಾಬ್ದಾರಿ ವಹಿಸಿಕೊಟ್ಟ. ಈ ಎಲ್ಲ ಜೀವರಿಗೂ ನಾನು ಅನ್ನುವ ಗಟ್ಟಿಯಾದ ಅರಿವನ್ನು ಉಂಟು ಮಾಡಬೇಕು ಅಂತ. ಆ ಕೆಲಸ ಯಾರ ಹೆಗಲ ಮೇಲೆ ಬಿದ್ದದ್ದು ಅಂತ ಹೇಳಿದರೆ ವಾಸುದೇವನ ಹೆಗಲ ಮೇಲೆ. ಆ ವಾಸುದೇವ ಅದನ್ನು ಕೊಟ್ಟದ್ದು ಬ್ರಹ್ಮದೇವರಿಗೆ. ಅದನ್ನು ಹೇಳ್ತಾ ಇದ್ದಾರೆ. ಯತ್ತತ್ ಸತ್ವಗುಣಂ ಸ್ವಚ್ಛಂ ಶಾಂತಂ ಭಗವತ ಪದಂ ಯದಾಹುರು ವಾಸುದೇವಾಖ್ಯಂ ಚಿತ್ತಂ ತನ್ಮಹದಾತ್ಮಕಂ ಅಂತ. ಯದ್ವಾಸುದೇವಾಖ್ಯಂ ಭಗವತ ಸ್ವರೂಪಂ ತಥೋ ಮಹದಾತ್ಮಕಂ ಚಿತ್ತಂ ಜಾಯತೆ. ವಾಸುದೇವ ಅಂತನ್ನುವ ಹೆಸರಿನ ಪರಮಾತ್ಮನ ಸ್ವರೂಪ ಏನಿದೆ ಅದರಿಂದ ಮಹತ್ತತ್ವ ಎನಿಸಿಕೊಂಡ ಚಿತ್ತ ಹುಟ್ಟತ್ತೆ. ಅಂದರೆ ಸತ್ವಶಬ್ದೇನ ಚೂಚ್ಯಂತೆ ಪೂರ್ಣಾನಂದಾದಯೋ ಗುಣಾ. ಇಲ್ಲಿ ಸತ್ವ ಅಂದರೆ ಆನಂದ ಮೊದಲಾದ ಗುಣಗಳನ್ನು ಇಟ್ಕೊಳ್ಬೇಕು. ಆ ಮಹತ್ತತ್ವಗತೋ ಯೋಸೌ ವಾಸುದೇವಾಭಿಧೋ ಹರಿಹಿ. ಮಹತ್ತತ್ವದ ಒಳಗಡೆ, ಬ್ರಹ್ಮದೇವರ ಒಳಗಡೆ, ಅವರ ಮೂಲಕ ನಮಗೆಲ್ಲರಿಗೂ ನಾನು ಅಂತನ್ನುವ ಅರಿವನ್ನು ಉಂಟು ಮಾಡ್ತಾ ಇದ್ದಾನವನು. ಆ ಪರಮಾತ್ಮ ವಾಸುದೇವ. ಸಚಿತ್ತಜನಕ ಪ್ರೋಕ್ತಃ ಪ್ರಾಣಿನಾಮ್ಯ ಪೃಥಕ್ ಪೃಥಕ್. ಆ ಬ್ರಹ್ಮದೇವರು ನಾರಾಯಣನ ಅನುಮತಿಯಿಂದ, ನಾರಾಯಣ ಕೊಟ್ಟ ಶಕ್ತಿಯಿಂದ ಎಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ನಾನು ಅನ್ನುವ ಅರಿವನ್ನು ಮೂಡಿಸ್ತಾರೆ. ಪ್ರಾಣಿನಾಮ್ಯ ಪೃಥಕ್ ಪೃಥಕ್. ಪ್ರತ್ಯೇಕ ಅಂತ ಹೇಳೋದರಲ್ಲಿ ಅಂದರೆ ಮಹತ್ತತ್ವದವನ್ನು ಕೇಳಿಕೊಂಡ್ರೆ, ನಾನು ಅಂತನ್ನುವ ಪ್ರಜ್ಞೆಯನ್ನು ಗಾಢವಾಗಿ ಅಬ್ಸರ್ವ್ ಮಾಡಿದ್ರೆ ನಾನು ದೇಹದಿಂದ ಭಿನ್ನ ಅನ್ನೋದು ಗೊತ್ತಾಗ್ಬಿಡತ್ತೆ. ಆದರೆ ಎಷ್ಟೋ ಜನರಿಗೆ ಅದನ್ನು ನೋಡಬೇಕು ಅಂತಲೇ ಅನಿಸೋಲ್ಲ. ಕೇವಲ ಹೊರಗಡೆಯ ಯಾವುದೋ ಲಾಭಕ್ಕಾಗಿ ಎಲ್ಲ ಒಂದೇ ಅಂತನ್ನುವ ರಾಗವನ್ನು ಹಾಡ್ತಾರೆ. ಅದು ಅವ್ರಿಗೂ ಗೊತ್ತು. ಸೂಕ್ಷ್ಮವಾಗಿ ಅವರನ್ನೇ ಅವರು ಕೇಳಿಕೊಂಡಾಗ ಗೊತ್ತಾಗತ್ತೆ. ಹೀಗಾಗಿ ಪೃಥಕ್ ಅಂತಂದರು. ಈ ತರಹದ ದೇವರು. ಇದರ ಬಗ್ಗೆ ಆಚಾರ್ಯರು ತತ್ವನಿರ್ಣಯ ಅನ್ನುವ ಒಂದು ಗ್ರಂಥವನ್ನು ಅವರು ಹೇಳ್ತಾರೆ. ಸ್ಥಿಮಿತೋದಕ ಚಿತ್ತಾದೇಹೆ ಅವಿಕಾರ ಸತ್ವಶಬ್ದೇನ ಚೂಚ್ಯಂತೆ ಪೂರ್ಣಾನಂದಾದಯೋ ಗುಣಾ ಇತಿ ಚ ಮಹತ್ತತ್ವಗತೋ ಯೋಸೌ ವಾಸುದೇವಾಭಿಧೋ ಹರಿಹಿ ಸ ಚಿತ್ತಜನಕ ಪ್ರೋಕ್ತಃ. ಅವನನ್ನು ಚಿತ್ತಜನಕ ಅಂತ ಕರೀತಾರೆ. ಚಿತ್ತಜನಕ ಅಂದರೆ ಎರಡರ್ಥ. ಬ್ರಹ್ಮದೇವರನ್ನು ಹುಟ್ಟಿಸಿದವ, ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಚಿತ್ತವನ್ನು ಹುಟ್ಟಿಸಿದವ ಅಂತ ಅರ್ಥ. ಹೀಗೆ ದೇವರು ಜೀವರನ್ನು ಕವಿದಿರುವ ಅರಿವಿಗೇಡಿತನವನ್ನು ಓಡಿಸಿ ಇನ್ನು ಮುಂದೆ ಅನಂತ ಕಾಲದವರೆಗೆ ಸೃಷ್ಟಿಗೆ ತಂದ ಮೇಲೆ ಎಲ್ಲಿಗೇ ಹೋಗಲಿ ಗಾಢವಾದ ನಾನು ಅಂತನ್ನುವ ಪ್ರಜ್ಞೆ ಅವರಲ್ಲಿ ಮೂಡಬೇಕು. ಅದಕ್ಕೆ ಅನುಗುಣವಾದ ಒಂದು ಶಕ್ತಿಯನ್ನು ಬ್ರಹ್ಮದೇವರಿಗೆ ಕೊಟ್ಟು ಅದರ ಮೂಲಕ ಜೀವರಿಗೆ ಮೂಡಿಸ್ತಾನೆ. ಅದಕ್ಕೆ ಚಿತ್ತಜನಕ ಅಂತ ಅವನನ್ನು ಕರೀತಾರೆ. ಸ್ವಚ್ಛತ್ವಂ ಅವಿಕಾರಿತ್ವಂ ಶಾಂತತ್ವಂ ಇತಿ ಚೇತಸಃ ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ ಯಥಾಪಾಂ ಪ್ರಕೃತಿ ಪರ. ಈ ಮಹತ್ತತ್ವ ಅನ್ನುವ ಮನಸ್ಸಿನ ಬಗೆಗೇನೆ ಬಿಡಿಸ್ತಾರೆ. ಸ್ವಚ್ಛತ್ವಂ, ಮನಸ್ಸು ಸ್ವಚ್ಛವಾಗಿರುತ್ತೆ. ನಂಬಬಹುದಾ ಇದನ್ನು?
ಮನಸ್ಸು ಎಷ್ಟು ಕೊಳೆ ಅಂತ ಹೇಳಿದರೆ ಧ್ಯಾನಕ್ಕೆ ಕೂತಾಗ ಗೊತ್ತಾಗತ್ತೆ ನಮಗೆ. ಒಳಗಡೆ ಒಂದು ದೊಡ್ಡ ಚರಂಡಿ ಓಪನ್ ಆದಾಗ ಆಗತ್ತೆ ಧ್ಯಾನಕ್ಕೆ ಕೂತಾಗ. ಅದರೊಳಗಡೆಯಿಂದ ಬುಚುಗುಡುವ ಅನೇಕ ನೆನಪುಗಳೆಂಬ ಹುಳುಗಳು ಆಚೆ ಬರುತ್ತದೆ. ಹೀಗಿರಬೇಕಾದ್ರೆ ನೀವೇನು ಸ್ವಾಮಿ ಸ್ವಚ್ಛತ್ವಂ ಅಂತಿರಲ್ಲ. ಇನ್ನು ಅವಿಕಾರಿತ್ವಂ, ವಿಕಾರವೇ ಆಗೋದಿಲ್ಲಂತೆ, ಒಪ್ತೀವ? ಶಾಂತತ್ವಂ, ಶಾಂತವಾಗಿರುತ್ತಂತೆ ಚಿತ್ತ, ಹೌದಾ? ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ ಯಥಾಪಾಂ ಪ್ರಕೃತಿಪರ. ಈ ಚಿತ್ತದ ವೃತ್ತಿ, ಅದರ ನಡೆಗಳಿಂದ ಲಕ್ಷಣವನ್ನು ಹೇಳ್ತಾ ಇದ್ದೇವೆ. ಹೇಗೆ? ಯಥಾಪಾಂ ಪ್ರಕೃತಿಪರ, ನೀರಿನ ಪ್ರಕೃತಿ ಹೇಗೆ ಹಾಗೆ ಅಂದರು. ಏನರ್ಥ ಆಯಿತು? ಇಲ್ಲಿ ಹೇಳಿದ್ದೆಲ್ಲ ಉಲ್ಟಾ, ನಮಗೆ ಇದು ಅನುಭವಕ್ಕೆ ಬಂದಿಲ್ಲ, ಹೇಗೆ ಹೇಳೋದು? ಅದಕ್ಕೆ ಆಚಾರ್ಯರು ಹೇಳಿದ್ರು, ಚಿತ್ತಸ್ಯ ಸ್ವಾಚ್ಛಾದಯ ಪೃಥಗ್ಗುಣಾ ಉಚ್ಯಂತೆ ಸ್ವಚ್ಛತ್ವಮಿತ್ಯಾದಿ. ಚಿತ್ತದ ಲಕ್ಷಣವನ್ನು ಹೇಳಿದ್ದಾರೆ. ಪೃಥಗ್ಗುಣಾ ಉಚ್ಯಂತೆ, ಪ್ರತ್ಯೇಕವಾದ ಗುಣಗಳು. ಏನು ಹಾಗಂದರೆ, ಸ್ಥಿಮಿತೋದಕ ಚಿತ್ತಾದೇಹೇ ಅವಿಕಾರ ಅಲ್ಪವಿಕ್ರಿಯಾ ಇತಿ ತತ್ವವಿವೇಕೆ. ಇದು ಹೇಳ್ತಾ ಇರೋದು ಬ್ರಹ್ಮದೇವರ ತತ್ವ, ಮಹತ್ತತ್ವ, ಅದನ್ನು ಚಿತ್ತ ಅಂತ ಇಟ್ಟುಕೊಂಡು ಅದರ ಲಕ್ಷಣವನ್ನು ಹೇಳ್ತಾ ಇರೋದು. ಸ್ಥಿಮಿತೋದಕ ಚಿತ್ತಾದೇಹೇ, ನಿಂತ ನೀರಿನ ಹಾಗೆ ಬ್ರಹ್ಮದೇವರ ಚಿತ್ತ. ವಿಕಾರ ಆಗಲ್ವಾ? ಆಗತ್ತೆ. ಹೇಗೆ? ಗಾಳಿ ಬಂದಾಗ ತಟಸ್ಥವಾಗಿ ನಿಂತ ನೀರು ಕೂಡ ಒಂದು ಸಣ್ಣ ಏರಿಳಿತವನ್ನು ಹೊಂದುತ್ತೆ, ದೊಡ್ಡದಾಗಿ ಗಮನಕ್ಕೆ ಬೀಳೋದಿಲ್ಲ. ಆ ತರಹದ ಸಣ್ಣ ಏರಿಳಿತ ಅಷ್ಟೆ. ಇದು ತತ್ವ ವಿವೇಕದಲ್ಲಿರುವಂಥದ್ದು. ಸ್ಥಿಮಿತೋದಕ ಚಿತ್ತಾದೇಹೇ ಅವಿಕಾರ ಅಲ್ಪವಿಕ್ರಿಯಾ. ಬ್ರಹ್ಮದೇವರಿಗೆ ವಿಕಾರ ಇಲ್ಲ ಅಂತಲ್ಲ, ಅಲ್ಪವಿಕ್ರಿಯ ಇದೆ. ಅಲ್ಪವಿಕ್ರಿಯ ಇದ್ದರೂ ಅದನ್ನು ಗಟ್ಟಿಯಾಗಿ ಹೇಳಿಲ್ಲ. ಯಾಕೆಂದರೆ ಅಲ್ಪವಿಕ್ರಿಯ ಇದ್ದರೆ, ಅಲ್ಪವಿಕಾರ ಇದ್ದರೆ ಅದನ್ನು ವಿಕಾರ ಅಂತ ಹೇಳಬೇಕಾಗಿಲ್ಲ. ಹೆಚ್ಚು ಅವಿಕಾರವಾಗಿಯೇ ಇರ್ತಾರೆ. ಅದರಿಂದಾಗಿ ಇದು ಮೊಟ್ಟ ಮೊದಲು ನಾವು ತಿಳ್ಕೊಳ್ಬೇಕಾದದ್ದು ಬ್ರಹ್ಮದೇವರ ಮನಸ್ಸಿನ ಲಕ್ಷಣವನ್ನು. ಆದ್ದರಿಂದಾಗಿ ಬ್ರಹ್ಮದೇವರು ಈ ಜಗತ್ತನ್ನು ನಿಯಂತ್ರಣ ಮಾಡುವಾಗ ಇಂಬ್ಯಾಲೆನ್ಸ್ಡ್ ಆಗಲ್ಲ. ಬ್ರಹ್ಮದೇವರು ಈ ಜಗತ್ತನ್ನು ನಿಯಂತ್ರಣ ಮಾಡಬೇಕಿದೆ. ಒಂದು ರೀತಿನ, ಎರಡು ರೀತಿನ, ಇಡೀ ಜಗತ್ತಿನ ನಡೆ. ನಮಗೆ ಒಂದು ಸಂಸ್ಥೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಆಗಲ್ವಾ ಹೇಳಿ? ಯಾಕೆಂದರೆ ಥರಥರದ ಜನರು, ಸಂಸ್ಥೆ ಬೇಡ್ರಿ, ಒಂದು ಕುಟುಂಬ, ಎಂತ ಏನೇನೋ ಮನೋಭಾವದ ಜನರು, ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು. ಹೀಗಿರಬೇಕಾದ್ರೆ ಒಂದು ಸಂಸ್ಥೆಯನ್ನು, ಆ ಸಂಸ್ಥೆಗಿಂತ ದೊಡ್ಡದಾದ ರಾಜ್ಯವನ್ನು, ಆ ರಾಜ್ಯಕ್ಕಿಂತ ದೊಡ್ಡದಾಗಿರುವ ದೇಶವನ್ನು, ದೇಶಕ್ಕಿಂತ ದೊಡ್ಡದಾಗಿರುವ ಖಂಡವನ್ನು, ಖಂಡಕ್ಕಿಂತ ದೊಡ್ಡದಾದ ಪ್ರಪಂಚವನ್ನು, ಈ ಜಗತ್ತಿಗಿಂತ ದೊಡ್ಡದಾಗಿರುವ ಬೇರೆ ಬೇರೆ ದ್ವೀಪ ಇತ್ಯಾದಿ ಇಡೀ ಬ್ರಹ್ಮಾಂಡವನ್ನು ಬ್ರಹ್ಮದೇವರು ನಿಯಂತ್ರಣ ಮಾಡಬೇಕು ಅಂದರೆ ಅವ್ರ ಮನಸ್ಸಿನ ಸ್ಥಿಮಿತತೆ ಹೇಗಿರುತ್ತೆ? ನಾವು ರೋಸಿ ಹೋಗಿ ಏನೇನೋ ಅನ್ಯಾಯಗಳನ್ನು ಮಾಡ್ತೇವೆ, ಅಜ್ಞಾನದಿಂದ ಏನೇನೋ ಮಾಡಿಬಿಡ್ತೇವೆ, ಸಾಕಪ್ಪ ಅಂತ ಹೇಳಿಬಿಟ್ಟು ಹೋಗ್ತೇವೆ. ಅವ್ರಿಗೆ ರೆಸ್ಟೇ ಇಲ್ಲ. ಬ್ರಹ್ಮದೇವರಿಗೆ ನೋಡಿ, ಅದಕ್ಕೆ ಹೇಳಿದ್ದು ಸ್ಥಿಮಿತೋದಕ ಚಿತ್ತಾದೇಹೇ ಅವಿಕಾರ ಅಲ್ಪವಿಕ್ರಿಯಾ. ಸ್ವಲ್ಪ ಆಗತ್ತೆ. ಹೇಗೆ? ನಾನು ಈ ಸಂದರ್ಭದಲ್ಲಿ ಇವರಿಗೆ
ದುಃಖವನ್ನು ನೀಡಬೇಕು, ಪ್ರಪಂಚವನ್ನು ಹೀಗೆ ತಿರುಗಿಸಬೇಕು, ಪ್ರಪಂಚದ ಬದಲಾವಣೆ ಹೀಗಾಗಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ವಿಕಾರ ಇಲ್ಲ. ವೃತ್ತಿಭಿರ್ಲಕ್ಷಣಂ ಪ್ರೋಕ್ತಂ, ಇದು ಸ್ವಭಾವ ಅಥವಾ ಸ್ಥಿತಿ. ಈ ಸ್ಥಿತಿಗಳಿಂದ ನಾವೇನು ಮಾಡಬೇಕು? ಲಕ್ಷಣವನ್ನು ಹೇಳಬೇಕು. ಬ್ರಹ್ಮದೇವರ ಮನಸ್ಸಿನದ್ದು. ಸೊ ಅವರ ಮನಸ್ಸಿನ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ನಾನು ಅಂತನ್ನುವ ಜೈವಿಕ ಪ್ರಜ್ಞಾಶಕ್ತಿ, ಅದರಿಂದ ಇದು ಉತ್ಪನ್ನವಾಗಿದೆ. ವೃತ್ತಿಭಿರ್ಲಕ್ಷಣಮಿತಿ ಸ್ವಾಭಾವಿಕಂ ಲಕ್ಷಣಮಿತ್ಯರ್ಥ. ಇದು ಸಹಜವಾದ ಲಕ್ಷಣ, ಮಹತ್ತತ್ವದ್ದು, ಸ್ವರೂಪಭೂತವಾದ ಮನಸ್ಸಿನದ್ದು. ಮಹತ್ತತ್ವಾತ್ ವಿಕುರ್ವಾಣಾತ್ ಭಗವದ್ವೀರ್ಯ ಚೋದಿತಾತ್ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತ. ಈ ಮಹತ್ತತ್ವವೂ ಕೂಡ ವಿಕಾರ ಆಯಿತು. ಆ ಮಹತ್ತತ್ವ ವಿಕಾರ ಆಗಿದ್ದು ಹೇಗೆ? ಭಗವದ್ವೀರ್ಯ ಚೋದಿತಾತ್, ಪರಮಾತ್ಮನ ವೀರ್ಯದಿಂದ ಪ್ರಚೋದಿತವಾಯಿತು. ಪರಮಾತ್ಮನ ವೀರ್ಯದಿಂದ ಪ್ರಚೋದಿತವಾಯಿತು ಅಂದರೆ ಮಹತ್ತತ್ವದ, ಅಂದರೆ ಬ್ರಹ್ಮದೇವರ ಸಹಕಾರದಿಂದ ಅಹಂಕಾರ ತತ್ವ ಅದು ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಮನಸ್ಸಿನಲ್ಲೇ ಇನ್ನೂ ಬೇರೆ ರಜೋಗುಣ ತಮೋಗುಣಗಳು ಸೇರಿಕೊಂಡಿತು. ಕ್ರಿಯಾಶಕ್ತಿ ಅಹಂಕಾರ, ಅಲ್ಲಿ ನಾನು ಈ ದೇಹ ಅಂತ. ಮಹತ್ತತ್ವ ಅನ್ನೋದು ಜ್ಞಾನಪ್ರಧಾನ. ನಾನು, ಗಾಢವಾದ ನಾನು. ಆ ನಾನುವಿನಲ್ಲಿ ಕಾಲ ಬರುತ್ತೆ, ಆಕಾಶದ ಪ್ರಜ್ಞೆ ಬರುತ್ತೆ. ಕಾಲದ ಪ್ರಜ್ಞೆ, ಕಾಲ ಆಯಿತು ಅಂತ ಹೇಳಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಎಷ್ಟು ಕಾಲ ಅಂತ ಗೊತ್ತಿರಲ್ಲ ಅಷ್ಟೆ. ಎಂತಹ ಗಾಢವಾದ ನಿದ್ರೆಯಲ್ಲಿ ಇರುವವನಿಗೆ ಆಗಲಿ, ಕೋಮಾದಲ್ಲಿ ವರ್ಷಾನುಗಟ್ಟಲೆ ಬಿದ್ದುಕೊಂಡವನಿಗೆ ಆಗಲಿ ಕಾಲದ ಪ್ರಜ್ಞೆ ಇರುತ್ತೆ, ಕಾಲ ಕಳೆದಿದೆ. ಇನ್ನು ಜ್ಞಾನಪ್ರಧಾನವಾದ ಮಹತ್ತತ್ವ, ಸುಮ್ಮನೆ ಕಾಲ ಕಳೆದಿಲ್ಲ ಅಂತ ಯಾರೂ ಅಂದ್ಕೊಳ್ಳೋದೇ ಇಲ್ಲ. ಎಷ್ಟು ದಿವಸ ನಾನು ಮಲಗಿದ್ದೆ ಅಂತಲೇ ಕೇಳ್ತಾರೆ, ಎಷ್ಟು ಹೊತ್ತಾಯಿತು ಮಲಗಿ ಅಂತಲೇ ಕೇಳ್ತಾರೆ. ಅದರಿಂದಾಗಿ ಜ್ಞಾನಪ್ರಧಾನಸ್ತು ಮಹಾನ್. ಅದೇ ಕ್ರಿಯೆಗೆ ಬಂದಾಗ ಅದನ್ನು ಅಹಂಕಾರ ಅಂತ ಕರೀತಾರೆ. ಇತರಾಪೇಕ್ಷೆಯ ಸೋಪಿ ಜ್ಞಾನಾಧಿಕ ಉದಾಹೃತಃ. ಬೇರೆ ಎಲ್ಲ ಕ್ರಿಯೆಗಳು ಅನಪೇಕ್ಷಿತವಾದ ಕ್ರಿಯೆಗಳು, ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಕೈಗಳನ್ನು ಆಡಿಸೋದು, ಹುಬ್ಬು ಹಾರಿಸೋದು ಇತ್ಯಾದಿಗಳಿಗಿಂತ ಈ ಮನಪೂರ್ವಕವಾಗಿ ಮಾಡುವ ಕ್ರಿಯೆ ಏನಿದೆ ಅದರಲ್ಲಿ ಜ್ಞಾನ ಇರುತ್ತೆ. ನನಗಿಂಥದ್ದಾಗಬೇಕು ಅಂತ ಹೇಳಿ ಹೋಗಿ ಮಾಡುವಾಗ ಅದು ಗೊತ್ತಿರುತ್ತೆ. ಅದರಿಂದ ಕ್ರಿಯಾಶಕ್ತಿರಹಂಕಾರ ತ್ರಿವಿಧ ಸಮಪದ್ಯತ. ಆ ಅಹಂಕಾರ ಮೂರಾಯಿತು. ನೋಡಿ, ಮೊದಲ ಹೇಳಬೇಕಾದ್ರೆ, ಮೂರನೇ ಸ್ಕಂಧದಲ್ಲಿ ಮೊದಲು ಹೇಳಬೇಕಾದ್ರೆ ಇದರಲ್ಲಿ ಸತ್ವಗುಣ, ರಜೋಗುಣ, ತಮೋಗುಣಗಳ ಪಾಲೆಷ್ಟು ಅಂತಂದರು. ಈಗ ಅವುಗಳ ಅನುಭವ ಯಾವ ರೀತಿ ನಾವು ಮಾಡಿಕೊಳ್ಬಹುದು, ನಮ್ಮ ದೈನಂದಿನ ಜೀವನದಲ್ಲಿ ಯಾವ ರೀತಿ ಹಾಸುಹೊಕ್ಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಮತ್ತೆ ಬಿಡಿಸ್ತಾರೆ. ವೈಕಾರಿಕ ಅಧಿದೈವಂತು ಬುದ್ಧಿ ಪ್ರಾಣಶ್ಚ ತೈಜಸಃ ತಾಮಸಸ್ತ್ವರ್ಥಮಾತ್ರಂಚ ಗುಣವ್ಯತಿಕರಸ್ತ್ರಿವೃತ್. ವೈಕಾರಿಕ ಅಹಂಕಾರ ಅಂತನ್ನೋದು ದೇವತೆಗಳು ನಿಯಂತ್ರಣ ಮಾಡುವ ತತ್ವ. ಬುದ್ಧಿ ಪ್ರಾಣಶ್ಚ ತೈಜಸಃ. ಪ್ರಾಣ ಅಂದರೆ ಇಂದ್ರಿಯ ಅಂತ ಇಲ್ಲಿ. ಪ್ರಾಣ ಆಗಲಿ ಬುದ್ಧಿ ಆಗಲಿ ಅದು ತೈಜಸ. ತಾಮಸಸ್ತು ಅರ್ಥಮಾತ್ರಂಚ. ಪಂಚಭೂತಗಳು ತಮಸ್ಸಿನ ಪ್ರಭಾವವನ್ನು ಹೊಂದಿವೆ. ಗುಣವ್ಯತಿಕರ ಸ್ತ್ರಿವೃತ್. ಸತ್ವಗುಣ, ರಜೋಗುಣ, ತಮೋಗುಣಗಳ ಮಿಶ್ರಣ ಇವು ಆಗಿ ಈ ಅಹಂಕಾರ ಅನ್ನೋದು ಮೂರನ್ನೂ ಒಳಗೊಂಡಿದೆ. ಅದರಿಂದಾಗಿ ನಮ್ಮ ಈ ದೇಹದಲ್ಲಿ ಇದು ಅಡಕವಾಗಿದೆ. ಇಲ್ಲಿ ಮಹತ್ತತ್ವ ಅಂತನ್ನೋದು ಅಪ್ರಧಾನ ಆಗಿದೆ. ನಾವು ಮಹತ್ತತ್ವವನ್ನು ಗಮನಿಸ್ತಾ ಇಲ್ಲ. ಅಂದರೆ ನಮ್ಮನ್ನು ನಾವೇ
ಆಳವಾಗಿ ಪರೀಕ್ಷೆ ಮಾಡಿಕೊಳ್ತಾ ಇಲ್ಲ. ದೈವತಾಧಿಕೃತಂ ಎತ್ತದು ಅಧಿದೈವಮಿತಿ ಸ್ಮೃತಂ. ಅಧಿದೈವ ಅಂತಂದರೆ ದೇವತೆಗಳ ನಿಯಮನವನ್ನು ಹೊಂದಿದೆ, ದೇವತೆಗಳಿಂದ ನಿಯಂತ್ರಿತವಾದ ಅಂತ. ವೈಕಾರಿಕ ಅಧಿದೈವಂ ಇತ್ಯಾದಿ ಪಂಚಮ್ಯರ್ಥೆ. ಇನ್ನೂ ಒಂದು ಅರ್ಥ ಉಂಟು, ದೇವತೆಗಳಿಂದ ವೈಕಾರಿಕ ಅಹಂಕಾರ ಅಂತ, ಹಾಗೂ ಒಂದರ್ಥ ಉಂಟು. ಹೀಗಾಗಿ ಸಪ್ತಸು ಪ್ರಥಮ ತತ್ರ ಸ್ವಾತಂತ್ರ್ಯಂ ಯದ್ವಿವಕ್ಷಿತಂ ಇದು ಶಬ್ದ ನಿರ್ಣಯೇ. ಶಬ್ದ ನಿರ್ಣಯ ಅಂತ ಒಂದು ಗ್ರಂಥ ಇದೆ, ಅಲ್ಲಿ ಈ ರೀತಿ ಇದೆ. ನಾವು ಭಾಷೆಯನ್ನು ಬಳಸುವಾಗ 7 ಭಾಷೆಗಳಲ್ಲಿ 7 ವಿಭಕ್ತಿಗಳಲ್ಲಿ, ವಿಭಕ್ತಿ 7. ವಸ್ತುತಃ ಕನ್ನಡದಲ್ಲಿ ಪಂಚಮಿ ವಿಭಕ್ತಿಯನ್ನು ನಾವೀಗ ಬಳಸ್ತಾ ಇಲ್ಲ. ಚತುರ್ಥಿ ವಿಭಕ್ತಿಯನ್ನು ನಾವು ಬಳಸ್ತಾ ಇಲ್ಲ ಕನ್ನಡದಲ್ಲಿ. ಇಂಗ್ಲೀಷಿನಲ್ಲಿ ಸರಿಸುಮಾರಾಗಿ ನಾಮಪದವನ್ನು ಹೇಳಿದರೆ ಅದು ಪ್ರಥಮ ವಿಭಕ್ತಿ. ದ್ವಿತೀಯ ವಿಭಕ್ತಿ ಏನಿದೆ ಟು ಅಂತ ಹೇಳ್ತೇವೆ. ಐ ಆಮ್ ಗೋಯಿಂಗ್ ಟು ಹೋಮ್ ಅಂತ ಹೇಳಿದ್ರೆ ಅಲ್ಲಿ ಟು ಅನ್ನೋದು ದ್ವಿತೀಯ ವಿಭಕ್ತಿಯನ್ನು ಹೇಳುತ್ತೆ. ಫ್ರಮ್ ಅನ್ನೋದು ತೃತೀಯ ವಿಭಕ್ತಿ, ಫಾರ್ ಅನ್ನೋದು ಚತುರ್ಥಿ ವಿಭಕ್ತಿ, ಬೈ ಅನ್ನೋದು ಪಂಚಮಿ ವಿಭಕ್ತಿ, ಆಫ್ ಅಂತನ್ನೋದು ಷಷ್ಠಿ ವಿಭಕ್ತಿ, ಇನ್ ಅಂತನ್ನೋದು ಸಪ್ತಮಿ ವಿಭಕ್ತಿ. ಇದು ಸ್ಥೂಲವಾದ ವಿಭಾಗ. ಇಂಗ್ಲೀಷರಿಗೆ ಇದು ಸಮ್ಮತ ಹೌದೋ ಅಲ್ವೋ ನನಗೆ ಗೊತ್ತಿಲ್ಲ. ಇಂಗ್ಲೀಷಿನವರಿಗೆ ಈ ಸಪ್ತವಿಭಕ್ತಿಗಳ ಫಾರ್ಮ್ಯಾಟು, ಸಂಸ್ಕೃತದಲ್ಲಿ ಇರುವ ಸಪ್ತವಿಭಕ್ತಿಗಳ ಫಾರ್ಮ್ಯಾಟು ಸಮ್ಮತವೋ ಇಲ್ವೋ ನಮಗದು ಗೊತ್ತಿಲ್ಲ. ಆದರೆ ಸ್ಥೂಲವಾಗಿ ಈ ರೀತಿ ಕನೆಕ್ಷನ್ ಕೊಡಬಹುದು. ಇನ್ನು ಕನ್ನಡದಲ್ಲಿ ಆಗಬೇಕಾದ್ರೆ ಅವನು ಪ್ರಥಮ, ಅವನನ್ನು ದ್ವಿತೀಯ, ಅವನಿಂದ ತೃತೀಯ, ಅವನಿಗಾಗಿ ಚತುರ್ಥಿ, ಅವನ ದೆಸೆಯಿಂದ ಅಂತ. ಕನ್ನಡದಲ್ಲಿ ಮೂಲಭೂತವಾಗಿ ಪಂಚಮಿ ವಿಭಕ್ತಿ ಇರಲಿಲ್ಲ. ಅದನ್ನು ಹೇಳಲಿಕ್ಕೆ ಏನು ಮಾಡಿದ್ರು, ಅವನ ದೆಸೆಯಿಂದ ಅಂತನ್ನೋದನ್ನು ಒಂದನ್ನು ಸೇರಿಸಿದ್ರು. ಅವನ ದೆಸೆಯಿಂದ, ಆ ದೆಸೆಯಿಂದ ಅಂತನ್ನೋದು ಚತುರ್ಥಿ ವಿಭಕ್ತಿಯನ್ನು, ಇದು ಪಂಚಮಿ ವಿಭಕ್ತಿಯನ್ನು ಪ್ರತಿನಿಧಿಸುತ್ತೆ. ಅದಾದ ಮೇಲೆ ಅವನಿಗೆ, ಅವನ, ಇದು ಷಷ್ಠಿ ವಿಭಕ್ತಿ. ಅವನಿಗೆ ಮತ್ತು ಅವನ. ಇದಾದ ಮೇಲೆ ಅವನಲ್ಲಿ, ಇದು ಸಪ್ತಮಿ ವಿಭಕ್ತಿ. ಇಷ್ಟು 7 ವಿಭಕ್ತಿಗಳನ್ನು ಯಾಕೆ ಹೇಳಿದ್ದು ಅಂತಂದರೆ ಮುಂದಿನದ್ದನ್ನು ನಾವು ತಿಳ್ಕೊಳ್ಬೇಕು. ಸಪ್ತಸು ಪ್ರಥಮ ತತ್ರ ಸ್ವಾತಂತ್ರ್ಯಂ ಯದ್ವಿವಕ್ಷಿತಂ. ಈ ಮೊದಲನೇ ವಿಭಕ್ತಿ 7 ವಿಭಕ್ತಿಯ ಅರ್ಥವನ್ನು ಕೊಡುತ್ತೆ ಅಂದರು. ಯಾವಾಗ? ಸ್ವಾತಂತ್ರ್ಯವನ್ನು ಹೇಳುವಾಗ. ದೇವರೇ ಎಲ್ಲ ಅಂದರೆ ದೇವರಿಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಅಲ್ಲಿ ಪ್ರಥಮ ವಿಭಕ್ತಿ ಇದ್ದು ಕೂಡಲೇ ದೇವರೇ ಈ ಪ್ರಪಂಚ ಆಗಿ ಬದಲಾಗಿದ್ದು ಅಂತ ಅಂದುಕೊಳ್ಳಬೇಡಿ. ಯಾಕೆಂದರೆ ಸಪ್ತಸು ಪ್ರಥಮ ಯತ್ರ ಸ್ವಾತಂತ್ರ್ಯಂ ಯದ್ವಿವಕ್ಷಿತಂ ಅಂತ ಹೇಳಿ ಶಬ್ದ ನಿರ್ಣಯದಲ್ಲಿದೆ. ನಾವು ಅವನೇ ಎಲ್ಲ ಅಂತೀವಿ. ಅಯ್ಯೋ ಆಫೀಸ್ ಅವನೇ ಎಲ್ಲ, ಅವನೇ ಎಲ್ಲ ಅಂದರೆ ಆಫೀಸಿನ ಕುರ್ಚಿ, ಮೇಜು, ಕಸದ ಬುಟ್ಟಿ, ಪೊರಕೆ ಎಲ್ಲ ಅವನು ಅಂತ ಅರ್ಥ ಅಲ್ಲ. ಪೇಪರು, ಪೆನ್ನು ಅಲ್ಲ, ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಹಾಗೆ ಇದು. ಅದರಿಂದ ಆ ಪ್ರಾಥಮಿಕ ಇದು ಸಹಜ. ನಾವು ನೋಡಿ ಮೊದಲನೇ ವಿಭಕ್ತಿಯನ್ನು ಎಲ್ಲ ಅರ್ಥದಲ್ಲೂ ಬಳಸ್ತೇವೆ. ಭಾನುವಾರ ಬಾ, ಭಾನುವಾರ ಶುರು ಮಾಡೋಣ. ಇದಕ್ಕೆಲ್ಲ ಬೇರೆ ಬೇರೆ ವಿಭಕ್ತಿಗಳು ನೀವು ಸೂಕ್ಷ್ಮವಾಗಿ ಗಮನಿಸಿ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಪ್ರಥಮ ವಿಭಕ್ತಿ ಅಂತನ್ನೋದು 7 ವಿಭಕ್ತಿಗಳ ಅರ್ಥದಲ್ಲಿ ಇದೆ ತನ್ನನ್ನು ಸೇರಿಕೊಂಡು. ಆಮೇಲೆ ದ್ವಿತೀಯ ವಿಭಕ್ತಿ ಅನ್ನೋದು 6 ವಿಭಕ್ತಿಗಳ ಅರ್ಥವನ್ನು ಕೊಡುತ್ತೆ. ಆಮೇಲೆ ತೃತೀಯ ವಿಭಕ್ತಿ ಅಂತನ್ನೋದು 5 ವಿಭಕ್ತಿಗಳ, ಚತುರ್ಥಿ ವಿಭಕ್ತಿ ಅಂತನ್ನೋದು 4, ಪಂಚಮಿ ವಿಭಕ್ತಿ ಅನ್ನೋದು 3 ಅರ್ಥಗಳನ್ನು ಕೊಡುತ್ತೆ, 3 ವಿಭಕ್ತಿಗಳ ಅರ್ಥವನ್ನು ಕೊಡುತ್ತೆ. ಹೀಗೆ
ನಾವು ಸಹಜವಾಗಿ ಭಾಷೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇವೆಲ್ಲವೂ ಕೂಡ ಬೆಳಕಿನಷ್ಟು ನಿಚ್ಚಳ. ನಾವು ಮಾತನಾಡೋದನ್ನು ನಾವೇ ಗಮನಿಸಿದ ದುರ್ದೈವ ಇವತ್ತಿದೆ. ಏನು ಹೇಳೋದು? ನಾವು ಏನು ಮಾತಾಡ್ತೀವಿ ನಮಗೆ ಗೊತ್ತಿರಲ್ಲ, ಆ ಪರಿಸ್ಥಿತಿ ಇದೆ. ಅದರಿಂದಾಗಿ ಆಚಾರ್ಯರು ಇಂತಹ ಪ್ರಮೇಯ ಹೇಳಿದಾಗ ನಮಗೆ ಗಾಬರಿ ಆಗುತ್ತೆ, ಏನಿದು ಹೌದಾ ಅಂತ. ಸಪ್ತಸು ಪ್ರಥಮಾಯತ್ರ ಸ್ವಾತಂತ್ರ್ಯಂ ಯದ್ವಿವಕ್ಷಿತಂ. ಈಗ ಬನ್ನಿ, ವೈಕಾರಿಕ ಅಧಿದೈವಂ ಅಂತಂದರೆ ದೇವತೆಗಳಿಂದ ವೈಕಾರಿಕ ಅಹಂಕಾರದ ನಿಯಂತ್ರಣ ಇದೆ ಅಂತ ಅರ್ಥ. ಬುದ್ಧಿ ಪ್ರಾಣಶ್ಚ ತೈಜಸಃ ಅಂತಂದರೆ ತೈಜಸಾತ್ ಇಂದ್ರಿಯಾಣಿ, ತೈಜಸಾಹಂಕಾರದಿಂದ ಯೋಚನೆ ಮಾಡುವ ಶಕ್ತಿ, ಗ್ರಹಿಸುವ ಶಕ್ತಿ ಬರುತ್ತೆ. ತಾಮಸಸ್ತು ಅರ್ಥಮಾತ್ರಂ, ತಾಮಸಾಹಂಕಾರದಿಂದ ಅರ್ಥಮಾತ್ರಂ, ವಸ್ತು ಮಾತ್ರ, ಗುಣವ್ಯತಿಕರ ತ್ರಿವೃತ್. ಹೀಗೆ ತ್ರಿವೃತ್, ಈ ಅಹಂಕಾರ ಅನ್ನೋದು ಮೂರರಿಂದ ಕೂಡಿದೆ, ಗುಣಗಳ ಮಿಶ್ರಣವಾಗಿದೆ. ಸತ್ವಗುಣ, ರಜೋಗುಣ, ತಮೋಗುಣಗಳ ಮಿಶ್ರಣ ಇದೆ ಅಂತಂದರು. ಸಹಸ್ರ ಶಿರಸಂ ಸಾಕ್ಷಾತ್ ಯಂ ಅನಂತಂ ಪ್ರಚಕ್ಷತೆ. ಸಂಕರ್ಷಣಾಖ್ಯಂ ಪುರುಷಂ ಭೂತೇಂದ್ರಿಯ ಮನೋಮಯಂ ಕರ್ತೃತ್ವಂ ಕಾರಣತ್ವಂಚ ಕಾರ್ಯತ್ವಂ ಚೇತಿ ಲಕ್ಷಣಂ ಶಾಂತ ಘೋರ ವಿಮೂಢತ್ವಂ ಇತಿವಾಸ್ಯಾದಹಂಕೃತೇ. ಈ ಅಹಂಕಾರದ ಇನ್ನೊಂದು ಆಯಾಮವನ್ನು ಪರಿಚಯಿಸ್ತೇನೆ ಅಂತಾನೆ ಕಪಿಲ. ಅಹಂಕಾರ ಅಂದರೆ ಈಗೋ ಅಂತ ಅಲ್ಲ, ಅಹಂಕಾರ ಅಂದರೆ ನಾನು ದೇಹ ಅನ್ನುವ ಪ್ರಜ್ಞೆ. ನಾನು ದೇಹ ಅನ್ನುವ ಪ್ರಜ್ಞೆ ಏನು ಅಹಂಕಾರ ಇದೆ, ಅದನ್ನು ಈ ರೀತಿಯಾಗಿಯೂ ಚಿಂತಿಸಬಹುದು. ಯಾಕೆಂದರೆ ಇದಕ್ಕೊಂದು ಇನ್ನೊಂದು ಆಯಾಮವನ್ನು ನಾನೇ ಕೊಟ್ಟಿದ್ದೇನೆ ಅಂತಾನೆ. ಸಹಸ್ರ ಶಿರಸಂ ಸಾಕ್ಷಾತ್ ಯಂ ಅನಂತಂ ಪ್ರಚಕ್ಷತೆ. 1000 ಹೆಡೆಗಳಿರುವ ಶೇಷ ಏನಿದ್ದಾನೆ ಅವನನ್ನು ಅನಂತ ಅಂತ ಕರೀತಾರೆ. ಸಂಕರ್ಷಣಾಖ್ಯಂ ಪುರುಷಂ, ಸಂಕರ್ಷಣ ಎಂಬ ಹೆಸರಿನ ಪುರುಷ, ಅವನು ಭೂತೇಂದ್ರಿಯ ಮನೋಮಯಂ, ಭೂತ, ಇಂದ್ರಿಯ, ಮನಸ್ಸು ಇವುಗಳಿಗೆ ನಿಯಾಮಕನಾಗಿ ಇದ್ದಾನೆ. ಅವನಿಗೆ ಕರ್ತೃತ್ವ ಇದೆ, ಕರಣತ್ವ ಇದೆ, ಕಾರ್ಯತ್ವ ಇದೆ. ಇದನ್ನೇ ಇನ್ನೊಂದು ದೃಷ್ಟಿಯಿಂದ ನೋಡಿದ್ರೆ ಶಾಂತ ಅಂತ ಕರೀತಾರೆ, ಘೋರ ಅಂತ ಕರೀತಾರೆ, ಮೂಢ ಅಂತ ಕರೀತಾರೆ. ಏನ್ರಿ ಹೀಗಂದ್ರೆ ನೋಡಿ, ಆಚಾರ್ಯರು ಹೇಳಿದರು, ಮನೋರೂಪೇಣ ಕರ್ತೃತ್ವಂ ದೇಹರೂಪೇಣ ಕಾರ್ಯತ ಇಂದ್ರಿಯಾತ್ಮತಯ ಚೈವ ಕರಣತ್ವಂ ಅಹಂಕೃತೇ. ಅಹಂಕಾರ ಅನ್ನೋದು ಕರಣ, ಕರಣ ಅಂದರೆ ಇನ್ಸ್ಟ್ರುಮೆಂಟ್. ಅಹಂಕಾರ ಅಂತನ್ನೋದು ಜಗತ್ತಿನ ಎಲ್ಲ ನಡೆಗಳಿಗೆ ಕರಣ, ಕರಣ ಅಂದರೆ ಇನ್ಸ್ಟ್ರುಮೆಂಟ್. ಏನು ಹಾಗಂದರೆ ನೋಡಿ, ಮಾಡಬೇಕು ಅಂತ ಹೇಳಿ ಮನಸ್ಸು ತಳೆದ್ರೆ ಕರ್ತೃತ್ವ ಇದೆ. ಇವಾಗ ಚೆಂಡನ್ನು ಜೋರಾಗಿ ಎಸಿತೇನೆ, ಚೆಂಡು ಕರ್ತೃ ಅಲ್ಲ. ಯಾಕೆಂದರೆ ಚೆಂಡಿಗೆ ನಾನು ವೇಗವಾಗಿ ಹೋಗಿ ಗೋಡೆಗೆ ಬಡಿಬೇಕು ಅಂತ ಇರಲ್ಲ, ನನಗಿದೆ, ಅದರಿಂದಾಗಿ ಅವನು ಹೊಡೆದ ಚೆಂಡಿನಿಂದ ಅಂತೇವೆ. ಮನಸ್ಸು ಅನ್ನೋದು ಕರ್ತೃತ್ವದಲ್ಲಿ ಮುಖ್ಯ. ಅದರಿಂದ ಮನೋರೂಪೇಣ ಕರ್ತೃತ್ವಂ. ಇನ್ನು ದೇಹರೂಪೇಣ ಕಾರ್ಯತ, ದೇಹ ಅನ್ನೋದು ಮನಸ್ಸಿಗೆ ಅನುಗುಣವಾಗಿ ಟ್ಯೂನ್ ಆದರೆ ದೇಹವನ್ನು ಕಾರ್ಯ ಅಂತ ಕರೀತಾರೆ. ದೇಹವನ್ನು ನಾವೇ ಬಗ್ಗಿಸ್ಕೊಳ್ಬೇಕು. ಇಂದ್ರಿಯಾತ್ಮತಯ ಚೈವ, ಏಕೆಂದರೆ ಇಂದ್ರಿಯ ಅನ್ನೋದು ಕರಣ. ಹೀಗೆ ಮೂಲಭೂತವಾಗಿ ಅಹಂಕಾರ ಅನ್ನೋದು ಜಸ್ಟ್ ಇಟ್ ಇಸ್ ಆ್ಯನ್ ಇನ್ಸ್ಟ್ರುಮೆಂಟ್. ಮನಸ್ಸ್ಯಹಂ ಭಾವ ಯಥೋ ಮನಸ್ಸ್ಯಹಂ ಭಾವಸ್ತಸ್ಮಾತ್ ಕರ್ತಾ ಮನಸ್ಮೃತಂ. ಅದರಿಂದಾಗಿ ಕರ್ತೃವಿನ ಲಕ್ಷಣವೂ ಅದೇ. ನಾನು ಇದರಿಂದ ಮಾಡ್ತೇನೆ ಅಂತ ಮನಸ್ಸು ಬಂದರೆ ಅಲ್ಲಿ ಮನಸ್ಸು ಇದೆ, ಕರ್ತೃತ್ವ ಇದೆ ಅಂತ ಅರ್ಥ. ಜಡದಲ್ಲಿ ಯಾಕೆ ಕರ್ತೃತ್ವ ಇಲ್ಲ? ಇದೇ ಬಹಳ ತಲೆಬಿಸಿ ಆಯಿತು.
ಎದುರುಗಡೆ ಇರುವವರ ದೇಹದ ಒಳಗಡೆ ಮನಸ್ಸು ಇದೆ ಅಂತ ಹೆಂಗೆ ತಿಳಿಯೋದು? ನಮ್ಮ ಥರನೇ ರಿಯಾಕ್ಟ್ ಮಾಡ್ತಾರೆ, ಅದರಿಂದಾಗಿ ತಿಳಿಯೋದು ಅಷ್ಟೆ. ಇವಾಗ ನಾನು ನನ್ನ ದೇಹದಲ್ಲಿ ನನ್ನ ಅನುಭವ ನನಗಿದೆ, ನಾನು ಇದ್ದೇನೆ ಅಂತ. ಎದುರುಗಡೆ ಇರುವ ದೇಹದಲ್ಲಿ ಆತ್ಮ ಇದ್ದಾನೆ ಅಂತ ಹೆಂಗೆ ತಿಳಿಬೇಕು? ಹೆಂಗೆ ತಿಳಿಯೋದು? ದಾರಿ ಒಂದೇ. ಏನದು? ಎದುರುಗಡೆ ಇರುವವನು ನನ್ನ ತರಹನೇ ರಿಯಾಕ್ಟ್ ಮಾಡ್ತಾನೆ, ಅದರಿಂದಾಗಿ ನನ್ನಂತೆ ಅವನ ಶರೀರದ ಒಳಗಡೆಯೂ ಆತ್ಮ ಇದೆ. ಇದೊಂದೇ ಪ್ರೂಫ್. ಅಂದರೆ ಅಭಿಮಾನ ಕಾಣುತ್ತೆ ನಮಗೆ, ನಾನು ಮಾಡ್ತಾ ಇದ್ದೇನೆ ಅಂತ. ನಾನು ಬಂದೆ ಅಂತಾನೆ. ಈ ಅಭಿಮಾನವನ್ನೇ ಕರ್ತೃತ್ವ ಅಂತ ಕರೆದರು. ಇದು ಜಡದಲ್ಲಿಲ್ಲ. ನೀವು ಯಾವುದನ್ನು ಜಡ ಅಂತ ಸ್ವೀಕರಿಸಬೇಕು, ಯಾವುದನ್ನು ಜಡ ಅಂತ ಸ್ವೀಕರಿಸಬಾರ್ದು ಅಂದರೆ, ಮನಪೂರ್ವಕವಾದ ನಡೆ ಯಾರಿಗಿರುತ್ತೆ ಅವರನ್ನು ಜಡ ಅಂತ ತೆಗೆದುಕೊಳ್ಳಬಾರದು. ಯಾವುದು ಮನಪೂರ್ವಕವಾಗಿ ನಡೆ ಇರೋದಿಲ್ಲ ಅದನ್ನು ಜಡ ಅಂತ ಸ್ವೀಕಾರ ಮಾಡಿ. ಈ ಮೂಲಭೂತವಾದ ತತ್ವ ನಮಗೆ ಮಿಸ್ ಆಯಿತು. ಅದಕ್ಕೆ ನಾವೇನು ಮಾಡಿದೆವು? ಸೂರ್ಯನನ್ನು ನೋಡಿದೆವು, ಚಂದ್ರನನ್ನು ನೋಡಿದೆವು. ಅವರ ಗಮನದಲ್ಲಿ ವ್ಯತ್ಯಾಸ ಇದೆ. ಯಾಕೆಂದರೆ ಅವರ ಗಮನದ ಅಂತರವೇ ತಿಥಿ. ಕಪಿಲರೂಪಿ ಕೊಟ್ಟ ಈ ಪ್ರಿನ್ಸಿಪಲ್ನ ಮಿಸ್ ಮಾಡಿದೆವು ನಾವು. ಅದರಿಂದಾಗಿ ನಾವೇನು ಮಾಡಿದೆವು? ಸೂರ್ಯಚಂದ್ರರ ಗಮನ ವೇಗ ಒಂದೇ ರೀತಿಯಾಗಿರಲ್ಲ. ಸೂರ್ಯೋದಯ ಇವತ್ತೊಂದು ಟೈಮ್ ಇರುತ್ತೆ, ನಾಳೆ ಒಂದು ಟೈಮ್ ಆಗುತ್ತೆ. ಸ್ವಲ್ಪ ನಿಮಿಷಗಳ ವ್ಯತ್ಯಾಸವೇ ಬರಲಿ. ಜಡ ಆದಮೇಲೆ ಅವುಗಳಿಗೊಂದು ಉದ್ದೇಶ ಇರಲ್ಲ, ಆದರೆ ಕಂಡುಹಿಡಿಯೋದು ಕಷ್ಟ. ಅದಕ್ಕೇನು ಮಾಡಿಬಿಟ್ರು ಅವರು? 12 ಗಂಟೆಯಿಂದ 12 ಗಂಟೆ ಮಾಡಿಬಿಟ್ರು. ಯಾವಾಗ 12 ಗಂಟೆಯಿಂದ 12 ಗಂಟೆ ಮಾಡಿದ್ರೋ ರಗಳೆಯೇ ಇಲ್ಲ. ಯಾಕೆಂದರೆ ಗಂಟೆ ಆಗಬೇಕಷ್ಟೇ. ಆವಾಗ ಅಸ್ತವ್ಯಸ್ತತೆಯ ಪ್ರಶ್ನೆಯೇ ಇರಲ್ಲ. ಸೂರ್ಯೋದಯ ಅಂತ ನೀವು ಇಟ್ಟುಕೊಂಡ್ರೆ ಸಮಸ್ಯೆ. ಹೀಗಾಗಿ ಬಹಳ ವಿಚಿತ್ರ ಇವೆಲ್ಲ. ಅವರು ಯಾವ ರೀತಿ ಯಾಕೆ ಹಂಗೆ ಯೋಚನೆ ಮಾಡಿದ್ರು ಅಂತ. ಅದರಿಂದಾಗಿ ಅವರು ಹೇಳೋದು, ಯಥೋ ಮನಸ್ಸಿ ಅಹಂಭಾವ ತಸ್ಮಾತ್ ಕರ್ತಾ ಮನಸ್ಮೃತಂ. ಒಬ್ಬನನ್ನು ಕರ್ತೃ ಅಂತ ಗುರುತಿಸ್ಬೇಕಾದ್ರೆ ಅಲ್ಲಿ ಮನಸ್ಸಿರಬೇಕು. ಕರ್ತೃತ್ವ ಹೆಂಗೆ ಗೊತ್ತಾಗತ್ತೆ? ಇಚ್ಛೆಯಿಂದ ಗೊತ್ತಾಗತ್ತೆ. ಇಚ್ಛೆ ಹೇಗೆ ಗೊತ್ತಾಗತ್ತೆ? ಒಂದು ಸರ್ತಿ ಒಂದಿರುತ್ತೆ, ಇನ್ನೊಂದು ಸರ್ತಿ ಇನ್ನೊಂದಿರುತ್ತೆ. ಹಾಗೇ ಗೊತ್ತಾಗಬೇಕು. ಒಂದೇ ರೀತಿ ಇಚ್ಛೆ ಇತ್ತು ಅಂತಂದರೆ ಅವ್ರನ್ನ ಕರ್ತೃ ಅಂತ ಅನ್ನಲ್ಲ. ಒಂದೇ ರೀತಿ ಇಚ್ಛೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಚ್ಛೆ ಪ್ರವೇಶ ಆದಾಗಲೇ ಅದು ವೇರಿಯೇ ಆಗುತ್ತೆ. ಹೀಗೆ ನಾವು ಅರ್ಧ ನೋಡಿದ್ದೇವೆ ಈ ಶ್ಲೋಕವನ್ನು, ಅಂದರೆ ತಾತ್ಪರ್ಯದ ಮೂಲಕ. ಇನ್ನೂ ಅಹಂಕಾರ ತತ್ವದ ಬೇರೆ ಬೇರೆ ಆಯಾಮಗಳು ಗೋಚರ ಆಗಬೇಕು. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತಿನ ಏನು ಚಿಂತನೆ ಇದೆ ಇದನ್ನು ದೇವರಲ್ಲಿ ಎಲ್ಲರೂ ಅರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಪಿತಾಮಮ.